नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ब्रह्मान्ता गुरवः साक्षात् इष्टं दैवं श्रियः पतिः आचार्याः श्रीमदाचार्याः सन्तु मे जन्मजन्मनि। शारदा भववाराशेः पारदा वरदा सतां नीरदा बहरेज्ञानसारदा पातु सर्वदा। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। स्वस्त्यस्तु सताम् अशेषसन्मङ्गलानि भवन्तु। ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಸೇರಿದ ಸಮಸ್ತ ಭಗವದ್ಭಕ್ತರಿಗೆ ಅಭಿನಂದಿಸ್ತಾ, ಮಹಾಭಾರತದ ಅನೇಕ ಸಂಚಿಕೆಗಳಿಂದ ಚಿಂತನೆಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ವಿನತೆಯ ದಾಸ್ಯ ಭಾವದ ಮೋಚನೆಗಾಗಿ ಗರುಡ ಮಾಡಿದ ಸಾಹಸದ ಕಥೆಗಳನ್ನು ವಿಸ್ತಾರವಾಗಿ ಕೇಳಿಕೊಂಡು ಬಂದಿದ್ದೇವೆ. ಇದು ಕೊನೆಯ ಭಾಗದಲ್ಲಿ ಗರುಡದೇವ ತನ್ನ ತಾಯಿಯ ದಾಸ್ಯ ಮೋಚನೆಗಾಗಿ ಕದ್ರುವಿಗಾಗಿ ಅಮೃತದ ಕಲಶವನ್ನು ತರುವಂತಹ ಪ್ರಕರಣವನ್ನ ವೈಶಂಪಾಯನರು ಜನಮೇಜಯ ರಾಜನಿಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಬಹಳ ಪರಾಕ್ರಮಶಾಲಿಯಾದವನು ಗರುಡದೇವ. ಈಗಾಗಲೇ ಆನೆ ಮತ್ತೆ ಆಮೆಗಳನ್ನ ತನ್ನ ಆಹಾರವನ್ನಾಗಿ ಸ್ವೀಕಾರ ಮಾಡಿ ಸತ್ಕರ್ಮವನ್ನು ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದಾನೆ ಗರುಡದೇವ. ಎಲ್ಲ ದೇವಾನುದೇವತೆಗಳು, ಸರ್ಪ ಕುಲದವರು, ವಿಶ್ವಕರ್ಮನೆ ಮೊದಲಾದ ಮಹಾ ಸತ್ವ ಸಂಪನ್ನರಾದ ತೇಜಸ್ವಿಗಳು ಅವರೆಲ್ಲರೂ ಕೂಡ ಅಮೃತದ ಕಲಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಹೋರಾಟವನ್ನು ನಡೆಸಿ ತರಬೇಕು ಅಮೃತದ ಕಲಶವನ್ನು. ಈಗಾಗಲೇ ಈ ವಿಚಾರ ತುಂಬಾ ಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ. ಗರುಡ ಬರ್ತಾನೆ, ವಿನತೆಯ ದಾಸ್ಯ ಮೋಚನೆಗಾಗಿ, ಕದ್ರುವಿನ ಸಮಾಧಾನಕ್ಕಾಗಿ ಅಮೃತದ ಕಲಶವನ್ನು ಹೊತ್ತುಕೊಂಡು ಸಾಕ್ತಾನೆ ಅನ್ನುವುದು ದೇವಲೋಕದಿಂದ ಹಿಡಿದು ಪಾತಾಳ ಲೋಕದ ತನಕ ವಿಚಾರ ಪ್ರಸಿದ್ಧವಾಗಿದೆ. ನಮ್ಮ ಭೂಲೋಕದ ಎಲ್ಲಾ ವಿಷಯಗಳು ಕೂಡ ಏನೇ ಇದ್ರೂ ಇಲ್ಲಿಂದ ಸಮಗ್ರ ವಿಶ್ವವ್ಯಾಪಿಯಾಗಿ ಭೂಲೋಕದಲ್ಲಿ ಮಾತ್ರ ಪ್ರಸಿದ್ಧಿ. ಆದರೆ ಗರುಡ ಮಾಡುವ ವ್ಯಾಪಾರ 14 ಲೋಕಗಳಲ್ಲಿ ಪ್ರಸಿದ್ಧವಾಗಿದೆ. ಹಾಗಾಗಿ ಗರುಡ ಅಮೃತದ ಕಲಶವನ್ನು ಹೊತ್ತು ತರ್ತಾನೆ ಎನ್ನುವ ವಿಚಾರ ಗೊತ್ತಿದ್ರಿಂದ ಅಮೃತದ ಕಲಶಕ್ಕೆ ತುಂಬಾ ರಕ್ಷಣೆ ಮಾಡಿದ್ದಾರೆ. ಯಾವುದಾದ್ರೂ ಮಂದಿರಗಳಿಗೆ ಭಯೋತ್ಪಾದಕರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾದಾಗ ಅದರ ರಕ್ಷಣೆಯನ್ನು ವಿಶೇಷವಾಗಿ ಮಾಡ್ತಾರೆ. ಆ ತರ ಇಲ್ಲಿ ಗರುಡದೇವ ಬಂದು ಅಮೃತದ ಕಲಶವನ್ನ ಅಪಹಾರ ಮಾಡ್ತಾನೆ ಅಂತ ಗೊತ್ತಾದ ಮೇಲೆ ತುಂಬಾ ದೊಡ್ಡ ರಕ್ಷಣೆಯನ್ನು ಮಾಡಿದ್ದಾರೆ. ಗರುಡದೇವ ಬಹಳ ಅತ್ಯಂತ ತೀಕ್ಷ್ಣವಾದ ಅಲುಗಿನಂತೆ ಇರುವಂತಹ ಹೊಕ್ಕಿನಿಂದ ಕೂಡಿದ್ದಾನೆ. ಹರಿತವಾದ ಒಂದು ಅವನ ಕೊಕ್ಕು, ಅದರಿಂದ ಎಂಥ ಶತ್ರುಗಳನ್ನು ಕೂಡ ದಮನ ಮಾಡುವಂತಹ ಸಾಮರ್ಥ್ಯ ಗರುಡದೇವನಿಗೆ ಇದೆ. ಯಾವುದೇ ಮೋಹಗಳು ಕೂಡ ಗರುಡದೇವನಿಗೆ ಇಲ್ಲ. ಅವನು ಅನೇಕ ಬೆಟ್ಟಗಳ ಶ್ರೇಣಿಗಳನ್ನೆಲ್ಲ ದಾಟಿಕೊಂಡು ದೇವತೆಗಳ ಸಮೀಪಕ್ಕೆ ಬಂದಿದ್ದಾನೆ. ಬಲಿಷ್ಠನಾಗಿರುವಂತಹ ಗರುಡನನ್ನು ಕಂಡ ದೇವತೆಗಳೆಲ್ಲ ಗಡಗಡ ನಡುಗುತ್ತಾ ಇದ್ದಾರೆ. ಯಾಕೆಂದ್ರೆ ಗರುಡನ ಪರಾಕ್ರಮ ಅಸಹನೀಯವಾಗಿದೆ. ದೊಡ್ಡ ದೊಡ್ಡ ಆಯುಧಗಳನ್ನು ತರ್ತಾ ಇದ್ದಾರೆ. ಪರಸ್ಪರ ಯುದ್ಧ ಮಾಡಬೇಕು ಅಂತ ಬಯಕೆ ಉಳ್ಳವರಾಗಿದ್ದಾರೆ. ಒಬ್ಬೊಬ್ಬರು ವಿದ್ಯುತ್ತು ಅಗ್ನಿಗಳಿಗೆ ಸಮಾನರಾಗಿದ್ದಾರೆ. ಅಂಥ ದೇವತೆಗಳ ನಡುವೆ ಗರುಡದೇವ
ತಾನು ಪರಾಕ್ರಮವನ್ನು ತೋರಿಸಬೇಕು ಅಂತ ಆಗಮಿಸಿದ್ದಾನೆ. ಅಮೃತದ ಕಲಶವನ್ನು ತೆಗೆದುಕೊಂಡು ಹೋಗುವ ಉತ್ಸಾಹದಲ್ಲಿ ಇದ್ದಾನೆ. ಈ ಗರುಡನ ಉತ್ಸಾಹವನ್ನು ಕಂಡು ಅಮೃತದ ಕಲಶವನ್ನು ಅಪಹಾರ ಮಾಡಿಬಿಡ್ತಾನೆ ಅಂತ ಅತ್ಯಂತ ಶ್ರೇಷ್ಠ ಪರಾಕ್ರಮಿಯಾದ ವಿಶ್ವಕರ್ಮ ಆ ಅಮೃತದ ಕಲಶ ರಕ್ಷಕನಾಗಿ ಇದ್ದ. ಒಂದು ಮುಹೂರ್ತಗಳ ಕಾಲ ವಿಶ್ವಕರ್ಮನಿಗೂ ಗರುಡದೇವನಿಗೂ ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ವಿಶ್ವಕರ್ಮನನ್ನ ಹೊಡೆದು ಬೀಳಿಸ್ತಾನೆ. ಆದರೂ ವಿಶ್ವಕರ್ಮ ಮಹಾಪರಾಕ್ರಮಿ. ಗರುಡನ ಒಟ್ಟಿಗೆ ಒಂದು ಮುಹೂರ್ತ ಕಾಲ ಯುದ್ಧ ಮಾಡಿದ್ದಾನೆ ಅನ್ನೋದು ತುಂಬಾ ದೊಡ್ಡ ಸಂಗತಿ. ಆದರೂ ಪರಾಜಿತನಾಗ್ತಾನೆ. ಇಂಥ ಪ್ರಸಂಗದಲ್ಲಿ ಎಲ್ಲಾ ದೇವತೆಗಳು ಯುದ್ಧಕ್ಕೆ ಬರ್ತಾರೆ, ಶಸ್ತ್ರಪಾಣಿಗಳಾಗಿ ಯುದ್ಧಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಗರುಡದೇವ ತನ್ನ ರೆಕ್ಕೆಗಳಿಂದ ಧೂಳನ್ನು ಎಬ್ಬಿಸ್ತಾನೆ. ಆ ರೆಕ್ಕೆಗಳನ್ನ ಬೀಸಿದಾಗ ಹುಟ್ಟಿದ ಧೂಳು ಸಮಸ್ತ ದೇವತೆಗಳ ಕಣ್ಣನ್ನು ಕುರುಡಾಗಿ ಮಾಡುತ್ತೆ. ಅಂತಹ ಪರಾಕ್ರಮದ ಒಂದು ಗಾಳಿಯನ್ನು ಬೀಸ್ತಾನೆ. ಆ ಧೂಳಿನಿಂದ ಎಲ್ಲರೂ ಕತ್ತಲೆಯಿಂದ ಆವೃತರಾಗ್ತಾರೆ, ರಜೋರಾಶಿಯಿಂದ ಮೋಹಕ್ಕೆ ತುತ್ತಾಗುತ್ತಾರೆ ದೇವತೆಗಳು. ಗರುಡನನ್ನು ನೋಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಹೀಗೆ ಆ ಪರಿಸರವನ್ನೇ ಉಲ್ಲೋಲ ಕಲ್ಲೋಲ ಮಾಡಿದ ಗರುಡದೇವ ರೆಕ್ಕೆಗಳ ತನ್ನ ಹೊಡೆತದಿಂದಲೇ ದೇವತೆಗಳ ದೇಹ ಎಲ್ಲ ಶಿಥಿಲವಾಗಿ ಹೋಯಿತು. ಅಂತಹ ಪರಾಕ್ರಮವನ್ನು ಗರುಡದೇವ ತೋರಿಸಿದ. ವಿಶೇಷವಾಗಿ ಗರುಡನನ್ನ ಮತ್ತೆ ಹೇಗಾದ್ರೂ ಮಾಡಿ ಅತಿಕ್ರಮಣ ಮಾಡಬೇಕು ಅಂತ ದೇವತೆಗಳೆಲ್ಲ ಆ ಉಪಾಯವನ್ನು ಹುಡುಕ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಂತರಿಕ್ಷ ಲೋಕಕ್ಕೆ ಹಾರಿದ್ದಾನೆ ಗರುಡದೇವ. ಅವನ ಮೇಲೆ ದೇವತೆಗಳು ಯಥಾ ಪ್ರಕಾರ ತಮ್ಮ ಪಟ್ಟಸ, ಪರಿಘ, ಶೂಲ, ಗದ ಮೊದಲಾದ ಆಯುಧಗಳನ್ನೆಲ್ಲ ಎರಚಿದ್ದಾರೆ. ನಾನಾ ಶಸ್ತ್ರಗಳ ಮಳೆಯನ್ನೇ ಅವನ ತಲೆ ಮೇಲೆ ಸುರಿದಿದ್ದಾರೆ. ಆದರೂ ಅಪ್ರತಿಹತ ಪರಾಕ್ರಮಿಯಾದ ಗರುಡದೇವ ಅದು ಯಾವುದಕ್ಕೂ ಅಂಜದೆ, ಅಲುಗಾಡದೆ ಯುದ್ಧವನ್ನು ಮಾಡ್ತಾ ಇದ್ದಾನೆ, ಘರ್ಜನೆ ಮಾಡ್ತಾ ಇದ್ದಾನೆ. ತನ್ನ ಎದೆಯಿಂದಲೇ ಎಲ್ಲರ ಆಯುಧಗಳನ್ನು ನಿವಾರಿಸ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅವನ ದೇಹದಿಂದ ನೆತ್ತರು ಸುರಿತಾ ಇದೆ ರಕ್ತ. ಮಹಾಪರಾಕ್ರಮಶಾಲಿಯಾದ ಬೆಟ್ಟದ ಹಾಗೆ ಕಾಣಿಸ್ತಾ ಇದ್ದಾನೆ ಗರುಡದೇವ. ಅವನ ದೇಹದಿಂದ ನೆತ್ತರು ಸುರಿತಾ ಇದ್ರೆ ಸಿಂಧೂರ ಗೈರಿಕಾದಿ ಧಾತು ರಸಗಳೆಲ್ಲ ಬೆಟ್ಟದಿಂದ ಹರಿದು ಬರ್ತಾ ಇದೆಯೋ ಎಂಬಂತೆ ಅದು ದೊಡ್ಡ ತ್ವರೆಯಾಗಿ ಹರಿದು ಬರುವಂತೆ ಕಾಣಿಸ್ತಾ ಇದೆ. ಮತ್ತು ಈ ತೇಜಸ್ಸಿನಿಂದ ಬಹಳ ಶೋಭಾಯಮಾನವಾಗಿ ಕಾಣಿಸ್ತಾ ಇದ್ದಾನೆ ಗರುಡದೇವ. ಆ ಸಂದರ್ಭದಲ್ಲಿ ಅಮೃತ ರಕ್ಷಕರಾದ ಅನೇಕ ವೀರರ ಹೆಸರುಗಳನ್ನು ಮಹಾಭಾರತ ಹೇಳುತ್ತೆ. ಅಶ್ವಕ್ರಂದ, ರೇಣುಕ, ಉಲೂಕ, ಶ್ವಸನ, ನಿಮೇಶ, ಕಥನ, ಶೂರ, ತಪನ, ಪುರುಜ, ಪ್ರಲಿಹ, ಹೀಗೆ ಎಲ್ಲಾ ರೀತಿಯಾದ ಪಕ್ಷಿ ಜಾತಿಯ ವ್ಯಕ್ತಿಗಳು. ಅಂದ್ರೆ ಪಕ್ಷಿಯೇ ಸೆಣಸಾಡಬೇಕು ಅನ್ನೋ ದೃಷ್ಟಿಯಿಂದ ಇಂಥವರನ್ನ ರಕ್ಷಕರನ್ನಾಗಿಟ್ಟಿದ್ದಾರೆ. ಆ ಎಲ್ಲರನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ತನ್ನ ಆ ರೆಕ್ಕೆಗಳಿಂದ, ತನ್ನ ಉಗುರುಗಳಿಂದ, ತನ್ನ ಕೊಕ್ಕಿನಿಂದ ಚಿನ್ನ ಭಿನ್ನಗೊಳಿಸ್ತಾನೆ ಗರುಡದೇವ. ಎಲ್ಲರೂ ಗಾಯಗೊಂಡು ರಕ್ತ ಸುರಿಸ್ತಾ ಮೂರ್ಛಿತರಾಗಿ ಕೆಳಗೆ ಬೀಳ್ತಾರೆ. ಅವರನ್ನೆಲ್ಲ ದಾಟಿ ಮುಂದೆ ಉದ್ದೀಪ್ತವಾದ ಅಗ್ನಿಯನ್ನ, ಅಂದ್ರೆ ಆ ಅಮೃತದ ಕಲಶವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಶಸ್ತ್ರ ಪಡೆ ಇರುವಂತಹ ದೇವತೆಗಳ ಸೇನೆ, ಅದಾದ್ಮೇಲೆ ಸುತ್ತ ಬೆಂಕಿ ಹಾಕಿದ್ದಾರೆ. ಅದಾದ್ಮೇಲೆ ಒಂದು ಪ್ರಖರವಾದ ಯಂತ್ರ ಇದೆ. ಆ ಯಂತ್ರಗಳ ನಡುವೆ ಭಯಂಕರವಾದ ಸರ್ಪಗಳನ್ನು ಸೇರಿಸಿದ್ದಾರೆ. ಅದರ ನಡುವೆ ಅಮೃತದ ಕಲಶ ಇದೆ. ಹಾಗಾಗಿ ಅಮೃತ ಕಲಶವನ್ನು ತರುವುದು ಅಷ್ಟು ಸುಲಭವಾದ ಮಾತಾಗಿರಲಿಲ್ಲ. ಈಗ ಒಂದು ಪರಿಧಿಯನ್ನು ಮಾತ್ರ ದಾಟಿದ್ದಾನೆ ಗರುಡದೇವ. ಎರಡನೆಯ ಪರಿಧಿಯ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಭಯಂಕರವಾದ ಬೆಂಕಿ ಬರ್ಲಿಕ್ಕೆ ಆರಂಭ ಆಯಿತು. ಸುತ್ತ ಬೆಂಕಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಗರುಡದೇವ ಮಹಾಭಾರತ ಹೇಳುತ್ತೆ, ತಥೋ 90 ಮುಖಾನ, 90ರಿಂದ ಗುಣಿಸಬೇಕಂತೆ. 90ರಿಂದ ಗುಣಿಸಿದ್ರೆ ಎಷ್ಟಾಗುತ್ತೆ? 8100 ಆಗುತ್ತೆ. ಹೀಗೆ 8100 ಮುಖಗಳನ್ನ ತಾಳಿದಂತೆ ಗರುಡದೇವ. ನಮಗೆ ಸಾಮಾನ್ಯ ಗರುಡ ಅಂದ್ರೆ ಒಂದು ಮುಖ ಅಂತ ಚಿಂತನೆ ಇದೆ. ಆದ್ರೆ ಮಹಾಭಾರತ ಹೇಳುತ್ತೆ, ಗರುಡ ದೇವತೆಗಳು ಇಚ್ಛಾರೂಪವನ್ನು ತಾಳುವಂತಹ ಸಾಮರ್ಥ್ಯವುಳ್ಳವರು. ಅಷ್ಟು 8100 ಮುಖಗಳನ್ನೇ ಯಾಕೆ ತೆಗೆದುಕೊಂಡ ಅಂದ್ರೆ ಬೆಂಕಿ ಎಷ್ಟು ಪ್ರಮಾಣದಲ್ಲಿದೆ, ಅದಕ್ಕೆ ಎಷ್ಟು ಪ್ರಮಾಣದ ನೀರನ್ನು ತಂದು ಹಾಕಿದ್ರೆ ಬೆಂಕಿ ಶಾಂತವಾಗುತ್ತೆ, ಅದಕ್ಕೆ ನಾವು ಎಷ್ಟು ಪ್ರಮಾಣದ ಮುಖಗಳನ್ನು ಧರಿಸಬೇಕು, ಇದರ ಲೆಕ್ಕಾಚಾರ. ಅದಕ್ಕೆ ಮಹಾಭಾರತದಲ್ಲಿ ತಥೋ 90 ಸರಿಯಾಗಿ 90 ಮುಖಗಳನ್ನು 90ರಿಂದ ಗುಣಿಸಿದ್ರೆ 8100 ಮುಖಗಳಾಗುತ್ತೆ. ಆ 8100 ಮುಖಗಳಿಂದ
ನೀರನ್ನ ಹೊತ್ತು ತಂದು ಆ ಬೆಂಕಿಯಲ್ಲಿ ಸುರಿದ್ರೆ ಆ ಬೆಂಕಿ ಶಾಂತವಾಗುತ್ತೆ. ಇಷ್ಟು ಅಭಿಪ್ರಾಯದಿಂದ ವಿಶೇಷವಾಗಿ ಗರುಡದೇವ ಅಂತಹ 8,100 ಮುಖಗಳಿಂದ ನೀರನ್ನು ಹೊತ್ತು ತಂದ. ನದಿ ಸಮಾಪೀಯ ಮುಖೈಸ್ತತಸ್ಥೈ ಸಶೀಘ್ರಮಾಗತ್ಯ ಪುನರ್ಜಲೇನ, ವೇಗವಾಗಿ ತಂದು ನೀರನ್ನು ಹಾಕಿದ ಎಲ್ಲಾ ಕಡೆ. ಆದ್ರೆ ಅವರು ಎಣಿಸಿದಂತೆ ಆ ಲೆಕ್ಕಾಚಾರ ಸ್ವಲ್ಪ ವ್ಯತ್ಯಾಸ ಆಯಿತು. ಅಷ್ಟು ನೀರು ಹಾಕಿದ್ರೂ ಕೂಡ ಮತ್ತೆ ಬೆಂಕಿ ದಗದಗ ಉರ್ಲಿಕ್ಕೆ ಆರಂಭ ಆಯಿತು. ಮತ್ತೆ ಅದೇ ವಾಯುವೇಗದಲ್ಲಿ ಹೋಗಿ ನದಿಯ ಹತ್ತಿರ ಹೋಗಿ ಆ ನೀರನ್ನ ತಂದು ತನ್ನ 8,100 ಮುಖಗಳಿಂದ ಅಗ್ನಿಯ ಮೇಲೆ ಉಗಿದ. ಅಗ್ನಿ ಶಾಂತವಾಗಿ ಹೋಯಿತು. ಇವನ ಪರಾಕ್ರಮದ ಮುಂದೆ ಅಗ್ನಿದೇವನ ಪರಾಕ್ರಮ ನಡೀಲಿಲ್ಲ. ಇದೇ ಮಧ್ವಮತ. ತಾರತಮ್ಯದ ದೇವತೆಗಳಿದ್ದಾರೆ, ಅವರವರ ಯೋಗ್ಯತೆಗಳನ್ನ ಅವರವರು ಅರ್ಥೈಸಿಕೊಳ್ಳಬಹುದೇ ವಿನಃ ಉತ್ತಮರ ಯೋಗ್ಯತೆಯನ್ನ ಅಧಮರಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಗ್ನಿದೇವನಿಗಿಂತ ತುಂಬಾ ಎತ್ತರದ ಅರ್ಹತೆ ಗರುಡದೇವನದ್ದಾದ್ರಿಂದ ಅಗ್ನಿಯ ಪರಾಕ್ರಮ ಆ ಗರುಡನ ಮುಂದೆ ನಡೆಯೋದಿಲ್ಲ. ಅವನು ಸೋಲ್ತಾನೆ. ಗರುಡದೇವ ಮುಂದೆ ಚಿಂತಾಗ್ರಸ್ತನಾಗ್ತಾನೆ. ನಾನು ಏನ್ ಮಾಡಬೇಕು, ಹೇಗೆ ಇದನ್ನು ಎದುರಿಸಬೇಕು ಅಂತ ಚಿಂತಾಗ್ರಸ್ತನಾಗಿ ಮುಂದೆ ಸಾಗುತ್ತಾನೆ. ಬಹಳ ದೊಡ್ಡ ರೂಪವನ್ನ ತಾಳ್ತಾನೆ. ಸುವರ್ಣಮಯವಾಗಿರುವಂತಹ ತನ್ನ ದೇಹದ ಕಾಂತಿಯಿಂದ ಆ ಒಂದು ಕೊಕ್ಕಿನಿಂದ ಮುಂದೆ ಸಾಗುತ್ತಾ ಇರುವಂತಹ ಗರುಡದೇವನಿಗೆ ಭಯಂಕರವಾದ ಅಮೃತದ ಕಲಶವನ್ನು ಧರಿಸಿಕೊಂಡಿರುವಂತಹ ಒಂದು ಅಲಾತ ಚಕ್ರ ಅಂತ ಒಂದು ದೊಡ್ಡ ಕಬ್ಬಿಣದ ಅರಗಳಿಂದ ಕೂಡಿರುವಂತಹ ಚೂಪಾದ ಅರಗಳಿಂದ ಕೂಡಿರುವಂತಹ ಒಂದು ಚಕ್ರ. ಆ ಚಕ್ರದ ನಡುವೆ ಅಮೃತ ಇದೆ. ಆದ್ರೆ ಆ ಚಕ್ರ ಬರ ತಿರುಗ್ತಾ ಇದೆ. ಆ ಚಕ್ರದ ವೇಗಕ್ಕೆ ಏನಾದ್ರೂ ಸಿಕ್ಕಾಕೊಂಡ್ರೆ ಅದು ಪುಡಿ ಆಗುತ್ತೆ, ಹಿಟ್ಟಿನಂತೆ ಭಸ್ಮ ಆಗಿ ಹೋಗುತ್ತೆ. ಅಂಥ ದೊಡ್ಡ ಚಕ್ರ. ಆ ಚಕ್ರವನ್ನು ಅಕಸ್ಮಾತ್ ನಿಲ್ಲಿಸಿ ಮುಂದೆ ಹೋದರೂ ಕೂಡ ಚಕ್ರದ ನಡುಭಾಗದಲ್ಲಿ ಕೆಳಭಾಗದಲ್ಲಿ 2 ಸರ್ಪಗಳಿವೆಯಂತೆ. ಆ 2 ಸರ್ಪಗಳ ಉರಿಯಾದ ಕಣ್ಣು ಎಂತಹ ಆಯುಧಗಳನ್ನು ಭಸ್ಮ ಮಾಡುವ ಸಾಮರ್ಥ್ಯ ಇದೆಯಂತೆ ಅದರ ಕಣ್ಣಿನ ತೇಜಸ್ಸಿಗೆ. ಆ ಸರ್ಪಗಳು ದುರ್ಗುಟ್ಕೊಂಡು ನೋಡಿದ್ರೆ ಸಾಕು, ಆಯುಧಗಳೆಲ್ಲ ಭಸ್ಮ ಆಗಿ ಹೋಗ್ತಾ ಇತ್ತಂತೆ. ಪಾಂಚಭೌತಿಕ ವಿಗ್ರಹಗಳೆಲ್ಲ ಭಸ್ಮ ಆಗಿ ಹೋಗ್ತಾ ಇತ್ತು. ಅಂತಹ ಕಣ್ಣಿನ ದೃಷ್ಟಿಯಿಂದಲೇ ಸೃಷ್ಟಿಯನ್ನ ಅಡಗಿಸುವಂತಹ ಸಾಮರ್ಥ್ಯವುಳ್ಳ ಪರಾಕ್ರಮಿಗಳಾದ 2 ಸರ್ಪಗಳು ಆ ಚಕ್ರದ ಕೆಳಭಾಗದಲ್ಲಿದ್ದಾವೆ. ಒಂದು ಹರಿತವಾದ ಚಕ್ರ, ಆ ಚಕ್ರವನ್ನು ಭೇದಿಸುವುದೇ ಕಷ್ಟ. ಆಮೇಲೆ ಕೆಳಗಡೆ ಭಯಂಕರವಾದ ಸರ್ಪಗಳು, ಆ ಸರ್ಪಗಳ ದೃಷ್ಟಿಯನ್ನು ತಪ್ಪಿಸಿಕೊಂಡು ಅಮೃತದ ಕಲಶ ಹಿಡಿಯುವುದಂತೂ ದುಸ್ಸಾಹಸ, ಸಾಧ್ಯವೇ ಇಲ್ಲ. ಗರುಡದೇವ ತನ್ನ ಮಹಾಬಲಿಷ್ಠವಾದ ಪರಾಕ್ರಮದ ವೇಗದಿಂದ ಗರಗರ ಸುತ್ತುತ್ತಾ ಇರುವಂತಹ ಚಕ್ರದ ಒಳಗಡೆಯೇ ಪ್ರವೇಶ ಮಾಡಿದಂತೆ. ಆದರೆ ಎಷ್ಟೇ ವೇಗ ಇರುವಂತಹ ಚಕ್ರವೂ ಕೂಡ ಇವನ ಪರಾಕ್ರಮದ ನಡುವೆ ಅದು ನಿಂತು ಹೋಗಬೇಕು. ನಿಮಗೆ ದೃಷ್ಟಾಂತ ಹೇಳೋದಾದ್ರೆ, ಇವತ್ತೆಲ್ಲ ಕಾಯಿ ತುರಿಯುವ ಮಿಷನ್ ಬಂದಿದೆ. ಈ ಗ್ರೈಂಡರ್ ಅಲ್ಲೆಲ್ಲ ಕಾಯಿ ತುರಿತಾ ಇರ್ತಾರೆ. ಆ ಗೆರಟೆ ಹಿಡ್ಕೊಂಡು ಕಾಯಿ ತುರಿಬೇಕಾದ್ರೆ ಕೆಲವರು ತುಂಬಾ ಗಟ್ಟಿಯಾಗಿ ಆ ಗೆರಟೆಯನ್ನು ಒತ್ತಿ ಹಿಡಿದ್ರೆ ಎಷ್ಟು ಶಕ್ತಿಯುತವಾಗಿ ವಿದ್ಯುತ್ತಿನಿಂದ ತಿರುಗುವಂತಹ ಚಕ್ರವೂ ಕೂಡ ಇವರು ಒತ್ತಿ ಹಿಡಿದ ರಭಸಕ್ಕೆ ನಿಂತು ಹೋಗುತ್ತೆ. ಅಷ್ಟು ವೇಗವಾಗಿ ತಿರುಗುತ್ತಾ ಇದ್ರು ಕೂಡ ಇವರ ಸಾಮರ್ಥ್ಯದಿಂದ ತಿರುಗುವ ಚಕ್ರವು ನಿಂತು ಬಿಡುತ್ತೆ. ಹಾಗೆ ಆ ಗರುಡನ ಪರಾಕ್ರಮದಿಂದ ಆ ಸುತ್ತುತ್ತಾ ಇರುವಂತಹ ಯಂತ್ರವು ನಿಂತು ಹೋಯಿತು. ಆವಾಗ ಭಯಂಕರವಾದ ಸರ್ಪಗಳು ತಮ್ಮ ಕಣ್ಣಿನಿಂದ ಗರುಡನನ್ನು ಭಸ್ಮ ಮಾಡಬೇಕು ಅಂತ ನೋಡಿದ್ದಾವೆ. ಆ ಸಂದರ್ಭದಲ್ಲಿ ಗರುಡದೇವ ತನ್ನ ರೆಕ್ಕೆಯಿಂದ ರಾಶಿ ಮಣ್ಣಿನ ಧೂಳನ್ನು ತೆಗೆದು ಆ ಸರ್ಪಗಳ ಕಣ್ಣಿಗೆ ಎರಚಿದ್ದಾನೆ. ಆ ಕಣ್ಣಿನ ದೃಷ್ಟಿಯೇ ಬೀಳಬಾರದು ಹಾಗೆ ಮಾಡಿದ್ದಾನೆ. ಅವಾಗ ಆ ಸರ್ಪಗಳು ಕಂಗಾಲಾಗಿ ಎಲ್ಲೆಲ್ಲೋ ಕಣ್ಣು ಕಾಣದೇ ಇದ್ದವರು ಗೋಡೆಗೆಲ್ಲ ಡಿಕ್ಕಿ ಹೊಡಿತಾ ಇರ್ತಾರೆ. ಹಾಗೆ ಆ ಸರ್ಪಗಳು ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವುಗಳು ತಲೆ ತಿರುಗಿದ ಹಾಗೆ ಆಯಿತು. ಆ ಕಣ್ಣಿನಲ್ಲೇ ವಿಷ ಇತ್ತು ಆ ಸರ್ಪಗಳಿಗೆ. ಆ ವಿಷವನ್ನ ಕಕ್ಕಲಿಕ್ಕಾಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವುಗಳೆಲ್ಲ ಕಂಗಾಲಾಗಿ ಆಚೆ ಈಚೆ ಓಡಾಡುವ ಪ್ರಸಂಗದಲ್ಲಿ ಅಮೃತದ ಕಲಶ ಎಲ್ಲಿದೆಯೋ ಅಲ್ಲಿಗೆ ಧಾವಿಸಿದ. ಸಮುತ್ಪಾಟ್ಯಾಮೃತಂ ತತ್ತು ವೈನತೇಯಸ್ತತೋ ಬಲಿ ಉತ್ಪಪಾತ ಜವೇನೈವ ಯಂತ್ರ ಮುನ್ಮಥ್ಯ ವೀರ್ಯವಾನ್. ಆ ಯಂತ್ರವನ್ನೆಲ್ಲ ಚಿನ್ನ ಭಿನ್ನಗೊಳಿಸಿ ನಾಶ ಮಾಡಿ ಅಮೃತದ ಕಲಶವನ್ನು ತನ್ನ ಕೊಕ್ಕಿನಿಂದ ಕಚ್ಚಿಕೊಂಡು ತನ್ನ ತಾಯಿಯ ದಾಸ್ಯಭಾವವನ್ನು ಬಿಡಿಸ್ತೇನೆ ಎನ್ನುವ ಸಂತೋಷದಲ್ಲಿ ಗರುಡದೇವ ಅಮೃತದ ಕಲಶವನ್ನು ಹಿಡಿಕೊಂಡು ಅಂತರಿಕ್ಷ ಲೋಕದಲ್ಲಿ ಹಾರಿದ. ಅವನಿಗೆ ಅಮೃತದ ಕಲಶ ಸಿಕ್ಕಿತು. ಹೀಗೆ ಏಕಾಕಿಯಾಗಿ, ನಾವು ಸಾಮಾನ್ಯ ಮಹಾಭಾರತದಲ್ಲಿ ಅಭಿಮನ್ಯುವಿನ ಕಥೆ ಕೇಳಿದ್ದೇವೆ. ಅಭಿಮನ್ಯು
ಆ ವ್ಯೂಹದ ಒಳಗಡೆ ಏಕಾಕಿಯಾಗಿ ಹೋರಾಡಿದ ಅಂತ. ಆದ್ರೆ ಹೋರಾಡಿದ, ಮಡಿದ. ಅಭಿಮನ್ಯುವಿಗೆ ಹೊರಗೆ ಬರಲಿಕ್ಕಾಗಲಿಲ್ಲ. ಅನ್ಯಾಯಗಳಿಂದ ಅವನನ್ನು ಕೊಂದ್ರು. ಆದರೆ ಇಲ್ಲಿ ಗರುಡದೇವನಿಗೂ ಅಭಿಮನ್ಯುವಿಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಗರುಡದೇವ ಏನೆಲ್ಲ ಅನ್ಯಾಯ ಮಾಡಲಿಕ್ಕೆ ನೋಡಿದ್ರು. ಸರ್ಪಗಳಿಂದ ಕಚ್ಚಿಸುವ ಸಾಹಸ ಇತ್ತು, ಶಸ್ತ್ರಾಸ್ತ್ರಗಳಿಂದ ಹೊಡೆಯುವ ಸಾಹಸ ಇತ್ತು, ಬೆಂಕಿ ಹಾಕಿ ಸುಡುವಂತಹ ವ್ಯಾಪಾರಗಳಿತ್ತು. ಮತ್ತೆ ಅಲಾತ ಚಕ್ರ, ಭಯಂಕರವಾಗಿ ತಿರುಗುವಂತಹ ಒಂದು ಕಬ್ಬಿಣದ ಅರಗಳುಳ್ಳಂತಹ ಚಕ್ರ, ಅದೆಲ್ಲವನ್ನು ಏಕಾಕಿಯಾಗಿ ಭೇದಿಸಿಕೊಂಡು ತನ್ನ ತಾಯಿಯ ಒಂದು ಆಸೆಯನ್ನು ಪೂರೈಸಬೇಕು, ಮಾತೃಭಕ್ತಿಯಲ್ಲಿ ತಾನು ಮೆರೆಯಬೇಕು ಅನ್ನುವ ಕರ್ತವ್ಯ ಅಭಿಮುಖನಾಗಿ ಗರುಡದೇವ ಜಯವನ್ನ ಸಾಧಿಸಿ ಅಮೃತದ ಕಲಶವನ್ನ ಹಿಡಿದುಕೊಂಡ. ಇಂತಹ ಪರಾಕ್ರಮಶಾಲಿಯಾದ ಅಮೃತದ ಕಲಶವನ್ನು ತೆಗೆದುಕೊಂಡಿರುವಂತಹ ಆ ಗರುಡದೇವನ ಪರಾಕ್ರಮವನ್ನು ಕಂಡು ವಿಷ್ಣುದೇವ ಆಶ್ಚರ್ಯ ಪಡ್ತಾನಂತೆ. ಸಾಕ್ಷಾತ್ ಭಗವಂತನೇ ಬಂದು ಆಶ್ಚರ್ಯದಿಂದ ಗರುಡದೇವನಿಗೆ ಹೇಳ್ತಾನೆ, ಗರುಡದೇವ ನೀನು ಪರಾಕ್ರಮಿಯಾಗಿದೆ, ನೀನು ಜಯಶೀಲನಾಗಿದೆ, ನಿನ್ನಂತಹ ಇಂದ್ರ ಜಗತ್ತಿನಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಷ್ಣುವೂ ಬಂದು ಪ್ರಶಂಸೆ ಮಾಡುವಂತಹ ವ್ಯಕ್ತಿತ್ವ ದೇವನದ್ದಾಗಿತ್ತು. ಇನ್ನು ಮುಂದೆ ಇರುವಂತಹ ಪ್ರಕರಣ, ಗರುಡದೇವ ತಾನು ಹಾರಿಕೊಂಡು ಹೋಗಿ ಅಮೃತದ ಕಲಶದ ಮೂಲಕ ಆ ಕದ್ರುವಿಗೆ ದಾನ ಮಾಡಿ ವಿನತೆಯ ದಾಸ್ಯವನ್ನು ಬಿಡಿಸುವಂತಹ ಮಂಗಳಮಯವಾದ ಪ್ರಸಂಗ ಹೇಳಿದ್ರೆ, ಇಲ್ಲಿಯೇ ತನಕ ನಾವು ಚಿಂತನೆ ಮಾಡಿದ ಗರುಡೋಪಾಖ್ಯಾನ ಏನಿದೆ ಅದು ಪರಿಪೂರ್ಣವಾಗುತ್ತೆ. ಆ ಗರುಡದೇವನ ಪರಾಕ್ರಮ ಎಂತಹದ್ದು, ವಿಷ್ಣುವಿಗೆ ಇವನು ವಾಹನ ಯಾಕಾದ, ಈ ಎಲ್ಲ ವಿಚಾರಗಳು ಕೂಡ ಮುಂದಿನ ಭಾಗದಲ್ಲಿದೆ. ಅದನ್ನ ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಚಿಂತನೆಯನ್ನ ಮಧ್ವಲ್ಲಭ ಗೋಪಾಲಕನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಈಗ ತಾಡಾಸನ ಅಂತ. ತಾಡಾಸನದಲ್ಲಿ ಎರಡೂ ಕೈಗಳನ್ನು ಪಕ್ಕದಿಂದ ಮೇಲೆ ತಗೊಳ್ತಾ ಹೋಗ್ಬೇಕು. ಉಸಿರನ್ನು ತಗೊಳ್ತಾ ಕೈಯನ್ನ ಮೇಲೆ ತಗೊಳ್ತಾ ಹೋಗ್ಬೇಕು. ಮಿನಿಮಮ್ 15ರಿಂದ 20 ಸೆಕೆಂಡ್ ಉಸಿರನ್ನ ತಗೊಳಕ್ ಆಗ್ಬೇಕು. ಆ ರೀತಿ ಉಸಿರಾಟದ ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಕೈ ಬೆರಳುಗಳನ್ನು ಒಂದು ಹಸ್ತದ ಒಳಗೆ ಇನ್ನೊಂದು ಹಸ್ತ ಕೈಯಿನ ಬೆರಳುಗಳ ಒಳಗೆ ಬೆರಳುಗಳನ್ನು ಹಾಕಿ ಕೈಯನ್ನು ತಿರುಗಿಸ್ಬೇಕು ಮೇಲಕ್ಕೆ. ಹಾಗೇ ಮೇಲೆತ್ತುತ್ತಾ ಹೋಗ್ಬೇಕು. ಹಿಮ್ಮಡಿಯನ್ನ ಸ್ವಲ್ಪ ಮೇಲೆತ್ತಬೇಕು. ದೀರ್ಘವಾಗಿ ಉಸಿರಾಟ. ನಾಸಾಗ್ರ ದೃಷ್ಟಿ. ಉಸಿರನ್ನ ಬಿಡ್ತಾ ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಿ ಕೈಯನ್ನು ನಿಧಾನಕ್ಕೆ ಕೆಳಗಡೆ ಇಳಿಸ್ತಾ ಹೋಗಬೇಕು. ಇಲ್ಲೂ ಅಷ್ಟೇ ನಾಸಾಗ್ರ ದೃಷ್ಟಿ. ಇಲ್ಲ ಕಡೆ ಮುಚ್ಕೊಂಡು ಮಾಡಬೇಕು. ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇರಬಾರ್ದು. ಶಬ್ದ ಬಂದ ಕಡೆ ಕಿವಿಯನ್ನು ಆ ಕಡೆ ಕಳಿಸ್ಬಾರ್ದು. ನಮ್ಮ ಉಸಿರಿನ ಶಬ್ದವನ್ನ ನಾವು ಕೇಳಿಸ್ಕೊಳ್ತಾ ಹೋಗ್ಬೇಕು. ಬೇರೆಯವರು ಏನಾದ್ರು ಮಾಡ್ತಾ ಇರಲಿ, ಹೊರಗಡೆ ನೂರಾರು ಶಬ್ದಗಳಿರುತ್ತೆ, ಅದು ಯಾವುದನ್ನು ಕೇಳಿಸ್ಕೋಬಾರ್ದು. ಇದಕ್ಕೆ ತಾಡಾಸನ ಅಂತ ಕರೀತೀವಿ. ಈ ತಾಡಾಸನವನ್ನು ಮಾಡೋದ್ರಿಂದ ಸೊಂಟಕ್ಕೆ ಶಕ್ತಿ ಬರುತ್ತೆ ಮತ್ತು ಶ್ವಾಸಕೋಶದಲ್ಲಿ ಹೆಚ್ಚು ಉಸಿರನ್ನ ತುಂಬಿಸ್ಕೊಳ್ಳೋದಕ್ಕಾಗುತ್ತೆ. ಕೈಯನ್ನ ಮೇಲೆತ್ತಿ ಉಸಿರನ್ನ ತುಂಬಿಸಿದಾಗ ಸಂಪೂರ್ಣ ಉಸಿರನ್ನ ಲಂಗ್ಸ್ಗಳಿಗೆ, ಎರಡೂ ಕಡೆಯ ಲಂಗ್ಸಿನ 3 ಭಾಗಗಳಿಗೂ ತುಂಬಿಸಿದಂಗಾಗುತ್ತೆ. ಕೈಯನ್ನು ಮೇಲೆತ್ತಿ ಹಿಂಗೆ ಎಳೆದಾಗ ಕೈಯಿನ ನರಗಳಿಗೂ, ಕೈಯಿನ ಮೂಳೆಗಳಿಗೂ, ಕೈಯಿನ ಮಾಂಸಪೇಶಿಗಳಿಗೂ ಕೈನಲ್ಲಿ ರಕ್ತ ಸಂಚಾರ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಕೈಯನ್ನು ಕೆಳಗೆ ಬಿಟ್ಟ ಮೇಲೆ ಕೈ ಸ್ವಲ್ಪ ಜುಮ್ ಅಂತ ಅನಿಸುತ್ತೆ. ಅದು ರಕ್ತ ಸಂಚಾರ ಫಾಸ್ಟ್ ಆಗಿ ಆಗುತ್ತೆ. ಕೆಳಗಡೆ ಬಿಟ್ಟಾಗ, ಮೇಲೆ ಬಿಟ್ಟಾಗ, ಮೇಲೆ ತಗೊಂಡಾಗ ಅಲ್ಲಿಂದ ಕೆಳಗಡೆಗೆ ಫುಲ್ ಆಗ್ತಾ ಇರುತ್ತೆ. ಆ ರಕ್ತ ನಾಳಗಳಲ್ಲಿ ಇರ್ತಕ್ಕಂಥ ರಕ್ತ ಎಲ್ಲ ಕೆಳಗಡೆ ಬರ್ತಾ ಇರುತ್ತೆ. ಕೆಳಗೆ ಕೈಯನ್ನು ಬಿಟ್ಟಾಗ ಇಡೀ ಕೈನಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗೋದನ್ನ ನಾವು ಗಮನಿಸ್ಬೋದು. ಇಲ್ಲೂ ಅಷ್ಟೇ, ವಿನ್ಯಾಸಗಳಿಂದ ಮೇಲೆ ಹೋದ್ಮೇಲೆ ಕೈಯನ್ನ ತಗೊಂಡ್ಮೇಲೆ ಅದಕ್ಕೆ ಸ್ಥಿತಿ ಅಂತ ಕರಿತೀವಿ. ಇದನ್ನ ಸ್ಥಿತಿ ಅಂತ ಕರಿತೀವಿ. ಈ ಸ್ಥಿತಿಯಲ್ಲೇ 5 ಬಾರಿ ಉಸಿರಾಡೋದು. ಆಮೇಲೆ ಮತ್ತೆ ವಿನ್ಯಾಸ ಕಂಟಿನ್ಯೂಯೇಷನ್. ಕೈಯನ್ನು ಕೆಳಗಡೆ ಬಿಡುವಂತ ಸ್ಥಿತಿ ಮತ್ತೆ ಸಮಸ್ಥಿತಿ ಅಂತ ಕರಿತೀವಿ. ಇದಕ್ಕೆ ಸಮಸ್ಥಿತಿ ಅಂತ. 2 ಕೈಗಳು ನೀಳವಾಗಿರ್ಬೇಕು, ಬೆರಳುಗಳು ಸಡಿಲವಾಗಿರ್ಬೇಕು, ಪಕ್ಕದಲ್ಲಿರ್ಬೇಕು. ಕೈ ದೇಹಕ್ಕೆ ಹತ್ಕೋಬಾರ್ದು. ಪಕ್ಕದಲ್ಲಿ ಇಟ್ಕೊಂಡು ಪಾದಗಳನ್ನ, ಮಂಡಿಯನ್ನ ಎಲ್ಲವನ್ನು ಸಡಿಲ ಇಟ್ಕೊಂಡು ಸುಮಾರು ಅರ್ಧದಿಂದ 1 ಗಂಟೆ ಆಸನಗಳನ್ನು ಮಾಡಿದ ಮೇಲೆ ನಾವು ಶವಾಸನ ಸ್ಥಿತಿಯಲ್ಲಿ ಮಲ್ಕೋಬೇಕು. ಶವಾಸನ ಸ್ಥಿತಿಯಲ್ಲಿ ಮಲ್ಕೊಂಡಾಗ ಉತ್ಥಾನೆ ಶವವತ್ ಭೂಮು,
ಶವಾಸನಂ ಶಾಂತಿಹರಂ ಚಿತ್ತ ವಿಶ್ರಾಂತಿ ಕಾರಕಂ ಅಂತ ಹೇಳ್ತೀವಿ. ಶ್ರಾಂತಿ ಅಂದ್ರೆ ಮನಸ್ಸಿಗೆ ಆದಂತ ಆಯಾಸ ಮತ್ತು ಚಿತ್ತ ವಿಶ್ರಾಂತಿ ಕಾರಕಂ, ಚಿತ್ತವನ್ನ ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಮತ್ತು ದೇಹವನ್ನು ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯುವಂಥದ್ದನ್ನ ಶವಾಸನ ಅಂತ ಕರಿತೀವಿ. ಆ ರೀತಿ ನಾವು ಪ್ರತಿಯೊಂದು ಆಸನ ಮಾಡಿದ ಮೇಲೆ, ಅಂದ್ರೆ ಎಲ್ಲ ಆಸನಗಳಾದ್ಮೇಲೆ ಅವತ್ತಿನ ದಿವಸ ಕೊನೆಯಲ್ಲಿ ಶವಾಸನವನ್ನು ಮಾಡಿ ನಂತರ ಮೇಲೆದ್ದು ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಅಭ್ಯಾಸ ಮಾಡ್ಕೋಬಹುದು. ಇವತ್ತು ಶವಾಸನದಲ್ಲಿ ಹೇಗೆ ಮಲ್ಕೋಬೇಕು ಅಂತ ತೋರಿಸ್ಕೊಡ್ತೀವಿ. ಮತ್ತೆ ಹಾಗೆ ಕೂತ್ಕೊಳ್ಳೋದು, ಎರಡೂ ಕೈಯನ್ನು ಹಿಂಭಾಗಕ್ಕೆ ತಗೊಂಡು ಕಾಲುಗಳನ್ನು ಅಗಲ ಮಾಡಿ 1 ರಿಂದ 1.5 ಅಡಿ ಅಗಲ ಮಾಡಿ ಕಿರುಬೆರಳು ನೆಲಕ್ಕೆ ತಾಗುವ ರೀತಿಯಲ್ಲಿ ಸಡಿಲ ಮಾಡ್ಕೊಳ್ಳಿ. ತಾಗ್ತಾ ಇಲ್ಲ ಅಂದ್ರೆ ಮಂಡಿಯನ್ನು ಸ್ವಲ್ಪ ಒಳಗಡೆ ತಗೊಳ್ಳಿ. ತಾಗ್ತಾ ಇದೆ ಅಂದ್ರೆ ಕಾಲನ್ನು ಸ್ಟ್ರೈಟ್ ಮಾಡಿಕೊಂಡು ಕಿರುಬೆರಳನ್ನ ನೆಲಕ್ಕೆ ತಾಗಿಸಿ. 2 ಕಿರುಬೆರಳು, ಕಾಲಿನ ಕಿರುಬೆರಳುಗಳು ನೆಲಕ್ಕೆ ತಾಗಬೇಕು. ಬೆನ್ನು ಮೂಳೆ ಪೂರ್ತಿ ನೆಲಕ್ಕೆ ತಾಗಬೇಕು. ಕತ್ತು ಸಡಿಲ ಇರಬೇಕು. ಎಡಕ್ಕೆ ಮತ್ತು ಬಲಕ್ಕೆ ಮಾಡಿ ನೋಡಿ, ಕತ್ತು ಸಡಿಲ ಇದೆಯಾ ನೋಡ್ಕೊಳ್ಳಿ. ಕೈಗಳು ಹಸ್ತದ ಭಾಗ ಮೇಲ್ಮುಖನಾಗಿರ್ಬೇಕು. ಬೆರಳುಗಳು ಸಡಿಲವಾಗಿರ್ಬೇಕು. ನೇರವಾಗಿ ಸ್ಟಿಫ್ ಆಗಿ ಇಟ್ಕೋಬೇಕಾಗಿಲ್ಲ, ಸಂಪೂರ್ಣ ಸಡಿಲ. ದೇಹದಿಂದ ಅರ್ಧ ಅಡಿ ಪಕ್ಕಕ್ಕೆ ಕೈಗಳನ್ನು ಇಟ್ಕೋಬೇಕು. ಇಡೀ ಶರೀರ ಸಡಿಲ ಆಗ್ತಾ ಬೇರೆ ಯಾವುದರ ಕಡೆ ಲಕ್ಷ್ಯ ಬೇಡ. ಅನೇಕ ವಿಷಯಗಳು ನಮ್ಮ ಕಣ್ಣು ಮುಂದೆ, ಅನೇಕ ಚಿತ್ರಗಳು ಪಾಸ್ ಆಗುತ್ತೆ, ಕಿವಿಯಲ್ಲಿ ಅನೇಕ ಶಬ್ದಗಳು ಪಾಸ್ ಆಗುತ್ತೆ. ಎಲ್ಲವನ್ನೂ ಮರೆತು ಅದ್ರ ಪಾಠದಲ್ಲಿ ಹೋಗ್ತಾ ಇರಬೇಕು. ದೇಹದ ಒಳಗಿನ ಶಬ್ದಗಳನ್ನ ಗಮನಿಸ್ಕೊಳ್ತಾ ಬರಬೇಕು. ಈಗ 5 ರಿಂದ 10 ನಿಮಿಷ ಮಲ್ಕೊಳ್ಳಿ. ನಂತರ ಬಲಗಡೆ ಕೈಯನ್ನು ಮೇಲಕ್ಕೆ ಎತ್ಕೊಳ್ಳಿ. ಬಲಗಡೆ ಕೈಯನ್ನು ಸ್ಟ್ರೈಟ್ ಆಗಿ ಮೇಲೆತ್ಕೊಂಡು ಬಲ ಪಕ್ಕಕ್ಕೆ ನಿಧಾನಕ್ಕೆ ತಿರುಗ್ತಾ ಹಾಗೆ ಮೇಲೆಳಬೇಕು. ಮೇಲೆದ್ದು ಕಣ್ಣು ಮುಚ್ಕೊಂಡೇ ಇರಬೇಕು. ಸುಖಾಸನದಲ್ಲಿ ಕೂತ್ಕೋಬೇಕು. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ಶಾಂತವಾಗಿ ಸ್ವಲ್ಪ ಹೊತ್ತು ಅವಲೋಕನ ಮಾಡ್ಕೊಳ್ಳಿ. ನೀವು ಮಾಡಿದ ಆಸನಗಳ ಬಗ್ಗೆ, ಯಾವ ಆಸನವನ್ನು ಮಾಡಿದೆ, ಅದರ ಪ್ರಯೋಜನ ಏನಾಗಿರ್ಬೋದು, ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಕೈಯನ್ನು ಉಜ್ಜಿ. 2 ಕೈಗಳನ್ನು ಉಜ್ಜಿಕೊಂಡು ಮುಖವನ್ನು ಒರೆಸ್ಕೊಳ್ಳಿ. ಮೊದಲು ಹಣೆ, ಕೆನ್ನೆ ಭಾಗವನ್ನು ಒರೆಸಿ, ನಂತರ ಕೈಗಳನ್ನು ಒರೆಸಿ, ನಂತರ ಕಾಲುಗಳನ್ನು ಒರೆಸ್ಕೊಳ್ಳಿ, ನಂತರ ಕಣ್ಣಿನ ಮೇಲೆ ಪಾಮಿಂಗ್ ಅಂತ. ಪಾಮಿಂಗ್ ಅಂದ್ರೆ 2 ಹಸ್ತಗಳನ್ನ ಸ್ವಲ್ಪ ಉಬ್ಬಿದಂತೆ ಇಟ್ಕೊಂಡು ಕೈಗಳನ್ನು ಸೇರಿಸಿ ಕಣ್ಣಿಗೆ ಇಟ್ಕೊಳ್ಳಿ. ಕಣ್ಣಿಗೆ ತಗಲ್ಬಾರ್ದು. ಈಗ ಕಣ್ಬಿಡಿ. ಕಣ್ಬಿಟ್ರೆ ಹೊರಗಿನ ಬೆಳಕು ಒಳಗಡೆ ಬರ್ತಾ ಇರಬಾರ್ದು. ಆ ರೀತಿ ಜಾಯಿನ್ ಆಗಿರ್ಬೇಕು. 2 ಕೈಗಳು ಸೇರ್ಕೊಂಡಿರ್ಬೇಕು. ಈಗ ಕಣ್ಬಿಟ್ಟಿದ್ದೀನಿ ನಾನು ಒಳಗಡೆ. ಈಗ ಕೈಯನ್ನು ನಿಧಾನಕ್ಕೆ ಪಕ್ಕದಿಂದ ತಗೊಂಡು ಹೊರಗಡೆ ಬೇಯಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಹಜವಾದ ಉಸಿರಾಟ ಮಾಡಿ. ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ದಾಸವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮೊಡನೆ ಇದ್ದಾರೆ ಮೈಸೂರಿನ ಪ್ರಸಿದ್ಧ ಹರೇ ಶ್ರೀನಿವಾಸ ಭಜನಾ ಮಂಡಳಿಯವರು. ಎಲ್ಲಾ ಸದಸ್ಯರುಗಳಿಗೂ ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹರೇ ಶ್ರೀನಿವಾಸ ಭಜನಾ ಮಂಡಳಿ ಪದ್ಮಾ ದ್ವಾರಕನಾಥ್. ಹರೇ ಶ್ರೀನಿವಾಸ ಭಜನಾ ಮಂಡಳಿ ಮಂಜುಳ ಮಧುಸೂದನ್. ಹರೇ ಶ್ರೀನಿವಾಸ ಭಜನಾ ಮಂಡಳಿ ತ್ರಿವೇಣಿ ಮುಕುಂದಾಚಾರ್ಯ. ಹರೇ ಶ್ರೀನಿವಾಸ ಭಜನಾ ಮಂಡಳಿ ಸತ್ಯಭಾಮ. ಹರೇ ಶ್ರೀನಿವಾಸ ಭಜನಾ ಮಂಡಳಿ ಪೂದ. ಹರೇ ಶ್ರೀನಿವಾಸ ಭಜನಾ ಮಂಡಳಿ ಅಂಜನ. ಹರೇ ಶ್ರೀನಿವಾಸ ಭಜನಾ ಮಂಡಳಿ ರತ್ನಮ್ಮ. ಹರೇ ಶ್ರೀನಿವಾಸ ಭಜನಾ ಮಂಡಳಿ ಈಗ ಪ್ರಸ್ತುತಪಡಿಸುತ್ತಿರುವ ಹಾಡು ಮಧ್ವರಾಯನ ಕರ್ಣ, ವಿಜಯದಾಸರ ರಚನೆ. ಮಧ್ವರಾಯರ ಕರುಣ ಪಡೆಯದವರೊಳಗೆ ಇದ್ದರೇನು ಇಲ್ಲದಿದ್ದರೇನು. ಮಧ್ವರಾಯರ ಕರುಣ ಪಡೆಯದವರೊಳಗೆ ಇದ್ದರೇನು ಇಲ್ಲದಿದ್ದರೇನು. ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು. ಮಧ್ವರಾಯರ ಜ್ಞಾನ ಅಮೃತ ಪಾನ. ಮಧ್ವ ಮತವೇ ಮತವು ಸಕಲ
ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತ ಪಾನ ಮಧ್ವರಾಯರ ಲೀಲೆ ನವಗುಣದ ಮಾಲೆ ಮಧ್ವರಾಯರ ಲೀಲೆ ನವಗುಣದ ಮಾಲೆ ಮಧ್ವರಾಯರ ಸ್ಮರಣ ಕುಲಕೋಟಿ ಉದ್ಧಾರ ಮಧ್ವರಾಯರ ಸ್ಮರಣ ಕುಲಕೋಟಿ ಉದ್ಧಾರ ಮಧ್ವರಾಯರ ಕರುಣ ಪಡೆಯದವ ಸೆರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಮಧ್ವರಾಯರ ಕಥಾ ಕೇಳಲದು ದುರಿತನಕ ಮಧ್ವರಾಯರ ಭಕ್ತಿ ಮಾಡೇ ಮುಕುತಿ ಮಧ್ವರಾಯರ ಕಥಾ ಕೇಳಲದು ದುರಿತನಕ ಮಧ್ವರಾಯರ ಭಕ್ತಿ ಮಾಡೇ ಮುಕುತಿ ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ ಮಧ್ವರಾಯರ ಸ್ತೋತ್ರ ಮಾಡಿದವ ಸತ್ಪಾತ್ರ ಮಧ್ವರಾಯರ ಭಜನೆ ದುಷ್ಕರ್ಮ ತ್ಯಜನೆ ಮಧ್ವರಾಯರ ಭಜನೆ ದುಷ್ಕರ್ಮ ತ್ಯಜನೆ ಮಧ್ವರಾಯರ ಕರುಣ ಪಡೆಯದವ ಗರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಮಧ್ವರಾಯರ ದಾಸನಾದವನೇ ನಿರ್ದೋಷ ಮಧ್ವರಾಯರ ಬಂಟ ಜಗಕ್ಕೆ ನಂಟ ಮಧ್ವರಾಯರ ದಾಸನಾದವನೇ ನಿರ್ದೋಷ ಮಧ್ವರಾಯರ ಬಂಟ ಜಗಕ್ಕೆ ನಂಟ ಮಧ್ವರಮಣ ನಮ್ಮ ವಿಜಯ ವಿಠಲನಾದ ಮಧ್ವರಮಣ ನಮ್ಮ ವಿಜಯ ವಿಠಲನಾದ ಮಧ್ವೇಶನ ಕರುಣ ಪಡೆದವನೇ ಶರಣ ಮಧ್ವೇಶನ ಕರುಣ ಪಡೆದವನೇ ಶರಣ ಮಧ್ವರಾಯರ ಕರುಣ ಪಡೆಯದವರೊಳಗೆ ಇದ್ದರೇನು ಇಲ್ಲದಿದ್ದರೇನು ಮಧ್ವರಾಯ ಮಧ್ವರಾಯ ಪಾಹಿ ಮಾಂ ಮಧ್ವರಾಯ 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 ರಕ್ಷಮ ಮಧ್ವರಾಯ 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 ಪಾಹಿ ಮಾಂ ಮಧ್ವರಾಯ ರಕ್ಷಮ ಮಧ್ವರಾಯ ಪಾಹಿ ಮಾಂ ಮಧ್ವರಾಯ ರಕ್ಷಮ. ಈಗ ಪ್ರಸ್ತುತಪಡಿಸುತ್ತಿರುವ ಹಾಡು ಜನಮನದಲ್ಲಿ ಪ್ರಾಣೇಶ ವಿಠಲದಾಸ. ಜನಮನದಲ್ಲಿ ಭಾವನೆ ಬಿತ್ತಲು ಜನಮನದಲ್ಲಿ ಭಾವನೆ ಬಿತ್ತಲು ಇನ್ನೊಮ್ಮೆ ಗುರುರಾಯ ಗುರುರಾಯ ಇನ್ನೊಮ್ಮೆ ಗುರುರಾಯ ಜನಮನದಲ್ಲಿ ಭಾವನೆ ಬಿತ್ತಲು ಜನಮನದಲ್ಲಿ ಭಾವನೆ ಬಿತ್ತಲು ಇನ್ನೊಮ್ಮೆ ಗುರುರಾಯ ಗುರುರಾಯ ಇನ್ನೊಮ್ಮೆ ಗುರುರಾಯ ಪಾಪವಿಲೋಚನೆ ತುಂಬಿ ನಿಂತಿದೆ ಪಾಪವಿಲೋಕದಿ ತುಂಬಿ ನಿಂತಿದೆ ಪಾಪಹರಣನೆ ಬೇಗನೆ ಬಾರೋ ಪಾಪಹರಣನೆ ಬೇಗನೆ ಬಾರೋ ಪಾಪಹರಣನೆ ಬೇಗನೆ ಬಾರೋ ಇನ್ನೊಮ್ಮೆ ಗುರುರಾಯ ಗುರುರಾಯ ಇನ್ನೊಮ್ಮೆ ಗುರುರಾಯ ತನ್ನ ಮನದಲ್ಲವನು ನಿನಗರ್ಪಿಸಿದೆ ಇನಿತು ಬೇಡುತ್ತಲಿ ತಾಪದಿ ನೊಂದೆ ತನು ಮನದಲ್ಲವನು ನಿನಗರ್ಪಿಸಿದೆ ಇನಿತು ಬೇಡುತ್ತಲಿ ತಾಪದಿ ನೊಂದೆ
ಚೆಲುವಿಗೆ ಪಡೆದ ತುಂಗೆಯ ದಡದಲ್ಲಿ ವಾಸ ಮಾಡಿದ ಗಂಗಾ ನದಿಯ ಚೆಲುವಿಗೆ ಪಡೆದ ತುಂಗೆಯ ದಡದಲ್ಲಿ ವಾಸ ಮಾಡಿದ ಜನುಮ ಜನುಮಗಳ ಪಾಪವ ತೊಳೆಯಲು ಜನುಮ ಜನುಮಗಳ ಪಾಪವ ತೊಳೆಯಲು ರಾಘವೇಂದ್ರ ಗುರು ಇನ್ನೊಮ್ಮೆ ಬಾರ ರಾಘವೇಂದ್ರ ಗುರು ಇನ್ನೊಮ್ಮೆ ಬಾರ ಇನ್ನೊಮ್ಮೆ ಬಾಗುರಾಯ ಗುರುರಾಯ ಇನ್ನೊಮ್ಮೆ ಬಾಗುರಾಯ ಮಂತ್ರಾಲಯದ ಚೆಲುವ ಚಂದಿರ ಅಂತರಂಗದಲ್ಲಿ ನೆಲೆಸಿ ನಿರಂತರ ಮಂತ್ರಾಲಯದ ಚೆಲುವ ಚಂದಿರ ಅಂತರಂಗದಲ್ಲಿ ನೆಲೆಸಿ ನಿರಂತರ ಕಂದು ಪಿತನಸಿ ಪ್ರಾಣಿತ ವಿಠಲನ ಕಂದು ಪಿತನಸಿ ಪ್ರಾಣಿತ ವಿಠಲನ ಸಂತಸದಲ್ಲಿ ಭಕ್ತರ ಪೊರೆಯಲು ಸಂತಸದಲ್ಲಿ ಭಕ್ತರ ಪೊರೆಯಲು ಇನ್ನೊಮ್ಮೆ ಬಾಗುರಾಯ ಗುರುರಾಯ ಇನ್ನೊಮ್ಮೆ ಬಾಗುರಾಯ ಜನಮನದಲ್ಲಿ ಭಾವನೆ ಬಿಟ್ಟರು ಜನಮನದಲ್ಲಿ ಭಾವನೆ ಬಿಟ್ಟರು ಇನ್ನೊಮ್ಮೆ ಬಾಗುರಾಯ ಗುರುರಾಯ ಇನ್ನೊಮ್ಮೆ ಬಾಗುರಾಯ ಗುರುರಾಯ ಇನ್ನೊಮ್ಮೆ ಬಾಗುರಾಯ. ಪ್ರಸ್ತುತಪಡಿಸುತ್ತಿರುವ ಹಾಡು ಕುಣಿಯುತ್ತ ನಲಿಯುತ್ತ ಕಮಲೇಶ ವಿಠಲದಾಸರ ರಚನೆ. ಕುಣಿಯುತ್ತ ನಲಿಯುತ್ತ ಬಾ ಶಂಕರ ಕುಣಿಯುತ್ತ ನಲಿಯುತ್ತ ಬಾ ಶಂಕರ ನಡೆಯುವೆ ನಿನ್ನಡಿಗಡಿ ಬೆಳಗುವೆ ನಾ ಕುಣಿಯುತ್ತ ನಲಿಯುತ್ತ ಬಾ ಶಂಕರ ಡಮ 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 ಎಂದು ಡಮರುಗ ನುಡಿಸೆ ಟಣ 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 ಎಂದು ಋಷಭವು ನಲಿಯೇ ಡಮ 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 ಎಂದು ಡಮರುಗ ನುಡಿಸೆ ಟಣ 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 ಎಂದು ಋಷಭವು ನಲಿಯೇ ಜನ ತಕ ತಕ ಜನ ತಾಕಿಟ ತಡಿಕಿಟ ಜನ ತಕ ತಕ ಜನ ತಾಕಿಟ ತಡಿಕಿಟ ಜನ ಎಂದು ನಂದಿ ಮೃದಂಗವ ಬಾರಿಸಲು ಕುಣಿಯುತ್ತ ಕುಣಿಯುತ್ತ ನಲಿಯುತ್ತ ಬಾ ಶಂಕರ ಹರ 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 ಎಂದು ಕಣ್ಣಗಳು ತುಟಿಸೆ ಹೊರೆಯಂದರಿವುದು ಗಂಗೆಯು ನಮಿಸೆ ಹರ 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 ಎಂದು ಕಣ್ಣಗಳು ತುಟಿಸೆ ಹೊರೆಯಂದರಿವುದು ಗಂಗೆಯು ನಮಿಸೆ ಸರಿಗ ಪರಿಗ ಪನಿ ಸ್ವರಗಳ ಪಾಡುದ ಸರಿಗ ಪರಿಗ ಪನಿ ಸ್ವರಗಳ ಪಾಡುತ್ತ ನಾರದ ತುಂಬುರು ಗಾನವ ಮಾಡಲು ಕುಣಿಯುತ್ತ ಕುಣಿಯುತ್ತ ನಲಿಯುತ್ತ ಬಾ ಶಂಕರ ವರ ಕಮಲೇಶನ ಚರಿತೆಯು ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುದ ವರ ಕಮಲೇಶನ ಚರಿತೆಯು ಜಗದೊಳು ಪರಿ ಪರಿ ಭಾವದಿ ನರ್ತಿಸಿ ತೋರುತ್ತ ಹೊರೆಯುತ್ತ ಭಕ್ತರ ವರವೀರುತ್ತ ಬಾ ಹೊರೆಯುತ್ತ ಭಕ್ತರ ವರವೀರುತ್ತ ಬಾ ಗಿರಿಜಾಲಂಕಿತ ನಾಟ್ಯ ಕಾರ್ಯ ಕುಣಿಯುತ್ತ
ನಲಿಯುತ ಬಾ ಶಂಕರ ಮಣಿಯುವೆ ನಡಿ ಕಡಿಗೆರ ಕುಬೆಲ ಕುಣಿಯುತ ನಲಿಯುತ ಕುಣಿಯುತ ನಲಿಯುತ ಕುಣಿಯುತ ನಲಿಯುತ ಬಾ ಶಂಕರ. ಈಗ ಪ್ರಸ್ತುತಪಡಿಸುತ್ತಿರುವ ಹಾಡು ಪ್ರಾಣದೇವರ ಹಾಡು ಮುತ್ತುರಾಮರ ಬಂಟ ವಾದಿರಾಜ ರಚನೆ. ಮುತ್ತುರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುತ್ತುರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾಳೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲ್ಲಿದಾಗಲೇ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾಳೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲ್ಲಿದಾಗಲೇ. ಮುತ್ತುರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅದ್ದಾಗಿ ಆಡಿದನೆ ಆಕಾಶಕ್ಕೆ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ವೀರರಾಮರ ಬಂಟ ಹನುಮಂತನೇ. ದಾರಿ ದೂರವೆಂದು ದಾರಿಯನ್ನೇ ನಿರ್ಮಿಸಿದ ವೀರರಾಮರ ಬಂಟ ಹನುಮಂತನೇ. ನೋಡಿ ಬಾರೆಂದರೆ ಕೋಗಿಲಂಕೆಯ ಸುಟ್ಟು ವೇಗದಲ್ಲಿ ಮರವೇರಿ ಕೊಂಡಾತನೇ. ನೋಡಿ ಬಾರೆಂದರೆ ಕೋಗಿಲಂಕೆಯ ಸುಟ್ಟು ವೇಗದಲ್ಲಿ ಮರವೇರಿ ಕೊಂಡಾತನೇ. ಮುತ್ತುರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ಆತನ ಮಾತಿಗೆ ಸೇತುವೆಯ ಕಟ್ಟಿಸಿದ ಸೀತಾರಾಮರ ಬಂಟ ಹನುಮಂತನೇ. ಆತನ ಮಾತಿಗೆ ಸೇತುವೆಯ ಕಟ್ಟಿಸಿದ ಸೀತಾರಾಮರ ಬಂಟ ಹನುಮಂತನೇ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣನೇ ಹಯವದನನ ದೂತನೇ. ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಮುಖ್ಯ ಪ್ರಾಣನೇ ಹಯವದನನ ದೂತನೇ. ಮುತ್ತುರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲ್ಲಿದಾತನೇ. ಮುತ್ತುರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ಅದ್ದಾಗಿ ಹಾರಿದನೆ ಆಕಾಶಕ್ಕೆ. ಮುಖ್ಯ ಪ್ರಾಣ ಜೈ ಜೈ ಮುಖ್ಯ ಪ್ರಾಣ ಜೈ ಜೈ ಮುಖ್ಯ ಪ್ರಾಣ ಜೈ ಜೈ ಮುಖ್ಯ ಪ್ರಾಣ ಜೈ ಜೈ ಮುಖ್ಯ ಪ್ರಾಣ. ಈಗ ಪ್ರಸ್ತುತಪಡಿಸುತ್ತಿರುವ ಹಾಡು ಲಕ್ಷ್ಮಿಯ ಹಾಡು ಲಕ್ಷ್ಮೀ ನೀ ಬಾರಮ್ಮ ವೆಂಕಟ ವಿಠಲ ರಚನೆ. ಬಾರಮ್ಮ ಮನೆಗೆ ನೀ ಭಾಗ್ಯದ ಲಕ್ಷ್ಮಿಯೇ. ಬಾರಮ್ಮ ಮನೆಗೆ ನೀ ಭಾಗ್ಯದ ಲಕ್ಷ್ಮಿಯೇ. ತೋರಮ್ಮ ನಿನ್ನ ದಯ ತೋರಿಸೋ ತಾಯೇ. ತೋರಮ್ಮ ನಿನ್ನ ದಯ ತೋರಿಸೋ ತಾಯೇ. ಲಕ್ಷ್ಮೀ ನೀ ಬಾರಮ್ಮ ಮನೆಗೆ. ಲಕ್ಷ್ಮೀ ನೀ ಬಾರಮ್ಮ. ಕಾಲದಂದುಗೆ ಗೆಜ್ಜೆ ತರುವಲು
ಶ್ರೀ ಪುರಂದರದಾಸರ ವಚನ. ಆಡಿದನು ಕುಳಿಯ ನಮ್ಮರಂಗ ಆಡಿದನು ಕುಳಿಯ ಆಡಿದನು ಕುಳಿಯ ನಮ್ಮರಂಗ ಆಡಿದನು ಕುಳಿಯ ರಮ್ಮಿಸಿ ಕರೆದು ಚುಂಬಿಸಿ ಒಗೆದನು ರಮ್ಮಿಸಿ ಕರೆದು ಚುಂಬಿಸಿ ಒಗೆದನು ರಮ್ಮೆರಿಗೋ ಕುಳಿಯ ರಮ್ಮೆರಿಗೋ ಕುಳಿಯ ಆಡಿದನು ಕುಳಿಯ ನಮ್ಮರಂಗ ಆಡಿದನು ಕುಳಿಯ ಆಡಿದನು ಕುಳಿಯ ನಮ್ಮರಂಗ ಆಡಿದನು ಕುಳಿಯ ಕದಂಬ ಕರ್ತುಳಿಯ ನಮ್ಮರಂಗ ಅಳಿಗಂದರೋ ಕುಳಿಯ ಕದಂಬ ಕರ್ತುಳಿಯ ನಮ್ಮರಂಗ ಅಳಿಗಂದರೋ ಕುಳಿಯ ಬಂದರು ಹೊರಗಿನ್ನಾರೆದಾರೋ ಬಂದರು ಹೊರಗಿನ್ನಾರೆದಾರೋ ಸಂಗದಿವೋ ಕುಳಿಯ ಬಂದರು ಹೊರಗಿನ್ನಾರೆದಾರೋ ಸಂಗದಿವೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ಕಟ್ಟೆ ಮಂಚದ ಮೇಲೆ ನಮ್ಮರಂಗ ಇಟ್ಟ ಮುತ್ತಿನ ಹಾರ ಕಟ್ಟೆ ಮಂಚದ ಮೇಲೆ ನಮ್ಮರಂಗ ಇಟ್ಟ ಮುತ್ತಿನ ಹಾರ ಬಟ್ಟ ಕುಟಕ್ಕೆ ಕಣ್ಣಿಟ್ಟೊಗೆದಾರೋ ಬಟ್ಟ ಕುಟಕ್ಕೆ ಕಣ್ಣಿಟ್ಟೊಗೆದಾರೋ ಹುಟ್ಟಿದನೋ ಕುಳಿಯ ಬಟ್ಟ ಕುಟಕ್ಕೆ ಕಣ್ಣಿಟ್ಟೊಗೆದಾರೋ ಹುಟ್ಟಿದನೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ಹತ್ತಾರು ಸಾವಿರ ಗೋಪ ಸ್ತ್ರೀಯರ ಜಗತ್ತೂಡಿ ಹತ್ತಾರು ಸಾವಿರ ಗೋಪ ಸ್ತ್ರೀಯರ ಜಗತ್ತೂಡಿ ಮಾರನಯ್ಯ ಶ್ರೀ ಪುರಂದರ ವಿಠಲನ ಮಾರನಯ್ಯ ಶ್ರೀ ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ ವಿಠಲ 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 ಮಾರನಯ್ಯ ಶ್ರೀ ಪುರಂದರ ವಿಠಲನ ಮಾರನಯ್ಯ ಶ್ರೀ ಪುರಂದರ ವಿಠಲನ ಹಾರಿಸಿರೋ ಕುಳಿಯ ಮಾರನಯ್ಯ ಶ್ರೀ ಪುರಂದರ ವಿಠಲನ ಹಾರಿಸಿರೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ರಮ್ಮಿಸಿ ಕರೆದು ಚುಂಬಿಸಿ ಒಗೆದನು ರಮ್ಮಿಸಿ ಕರೆದು ಚುಂಬಿಸಿ ಒಗೆದನು ರಮ್ಮೆರಿಗೋ ಕುಳಿಯ ರಮ್ಮಿಸಿ ಕರೆದು ಚುಂಬಿಸಿ ಒಗೆದನು ರಮ್ಮೆರಿಗೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ಆಡಿದನೋ ಕುಳಿಯ ನಮ್ಮರಂಗ ಆಡಿದನೋ ಕುಳಿಯ ಕಾಮನಬಿಲ್ಲು ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಗುರುಗಳೇ, ತಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಈ ವಾರದ ದ್ವಾದಶ ರಾಶಿಯ ಫಲವನ್ನ ತಿಳಿಸ್ಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ವಾರದ ವಾರ ಭವಿಷ್ಯ. ಮೊದಲು ಮೇಷರಾಶಿ.
ಮೇಷರಾಶಿಯವರಿಗೆ ಈ ವಾರ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುತ್ತೆ. ಮತ್ತು ಕಣ್ಣಿನ ಭಾಗದಲ್ಲಿ ಕಣ್ಣಿನ ಬಾಧೆ ಇರುತ್ತೆ, ಮತ್ತು ಉದರ ಬೇನೆ ಮತ್ತು ಅಜೀರ್ಣ ಆಗುತ್ತೆ, ತಿಂದಿದ್ದು ಹೆಚ್ಚಾಗಿ ಡೈಜೆಷನ್ ಆಗೋದಿಲ್ಲ, ಈ ರೀತಿ. ಮತ್ತು ಪಿತ್ತವಾದಂಥ ಪ್ರಕೃತಿ ಇರುತ್ತೆ. ಕೆಲಸದಲ್ಲಿ ನಿರಾಸಕ್ತಿ, ಆದರೆ ಧೈರ್ಯವಾಗಿ ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ. ಮತ್ತು ಮನೆಯಲ್ಲಿ ಶುಭ ಸಮಾರಂಭಗಳು ಆಗುವಂಥ ಅವಕಾಶ ಇದೆ. ಇದಕ್ಕೋಸ್ಕರ ಮೇಷರಾಶಿ ಏನಂದರೆ ಗಣಪತಿ ಪ್ರಾರ್ಥನೆ ಮಾಡಬೇಕು ಮತ್ತು ಗಣಪತಿಗೆ ಗರಿಕೆ ಪ್ರಾರ್ಥನೆ ಮಾಡಬೇಕು. ಎರಡನೇ ರಾಶಿ ವೃಷಭ. ಈ ರಾಶಿಯವರು ಈ ವಾರದಲ್ಲಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೋಬೇಕು ಮತ್ತು ಏನೇ ವ್ಯವಹಾರ ಮಾಡಬೇಕು ಯೋಚಿಸಿ ವ್ಯವಹಾರ ಮಾಡಬೇಕು. ಮತ್ತು ವೃಷಭ ರಾಶಿಯಲ್ಲಿ ನಿರುದ್ಯೋಗಿಗಳಿಗೆ ಒಳ್ಳೆಯ ಅವಕಾಶ ಇರುತ್ತೆ. ಅವರು ಯಾವುದಾದ್ರು ಒಂದು ಹಿಂದೆ ಸರ್ಕಾರಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಹಾಕಿದ್ದು, ಯಾವುದೋ ಬಂದಿಲ್ಲ, ಸಂದರ್ಶನ ಬಂದಿಲ್ಲ, ಇಂಟರ್ವ್ಯೂ ಬಂದಿಲ್ಲ ಅಂದರೆ ಅದು ಈ ವಾರದಲ್ಲಿ ಸಿಗುವಂಥ ಚಾನ್ಸ್ ಇರುತ್ತೆ. ಮತ್ತು ಆದರೂ ಕೂಡ ಜನರಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಾತುಗಳು ಹೊರಗೆ ಬರುತ್ತೆ. ಆ ಮಾತುಗಳನ್ನ ಕಂಟ್ರೋಲ್ ಇಟ್ಕೋಬೇಕು. ಮತ್ತು ಯಾರಿಗೂ ಒಂದು ವಿಟ್ನೆಸ್ ಹಾಕೋದಾಗಲಿ ಅಥವಾ ಇನ್ನೊಬ್ಬರಿಗೆ ಏನಾದರೂ ಮಧ್ಯಸ್ಥಿಕೆ ವಹಿಸೋದಾಗಲಿ ಅಥವಾ ಇನ್ನೊಬ್ಬರಿಗೆ ಮಾತಾಡೋದಾಗಲಿ ಎಚ್ಚರಿಕೆ ವಹಿಸಬೇಕು. ಮತ್ತು ಅವರು ಈ ಸಲ ಯಾವುದೇ ವಚನ ಕೊಡಬಾರ್ದು ಈ ವಾರ ವೃಷಭ ರಾಶಿ. ಮತ್ತು ಅವರು ರಾಹುವಿನ ಪ್ರಾರ್ಥನೆ ಮಾಡಬೇಕು. ಮತ್ತು ನಾಗರಿಕರಿಗೆ ಹಾರ. ಮೂರನೇದು ಮಿಥುನ ರಾಶಿ. ಮಿಥುನ ರಾಶಿಗೆ ಏನಾಗಿದೆ ಅಂದರೆ ಈ ವರ್ಷ ತಮ್ಮ ಆರೋಗ್ಯದ ಬಗ್ಗೆ ವ್ಯವಹಾರದ ಬಗ್ಗೆ ಕಾಳಜಿ ವಹಿಸ್ಕೊಂತ ಮನೆಯವ್ರ ಬಗ್ಗೆ ಯೋಚಿಸಬೇಕಾಗುತ್ತೆ, ಕುಟುಂಬದ ಬಗ್ಗೆ ಯೋಚಿಸಬೇಕು. ಏಕೆಂದರೆ ಕುಟುಂಬದ ಸದಸ್ಯರ ತೊಂದರೆ ಆಗುವಂಥದ್ದು ಮಿಥುನ ರಾಶಿ ಇರುತ್ತೆ. ಮತ್ತು ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗಿರುತ್ತೆ. ಮತ್ತು ಅಷ್ಟಮದಲ್ಲಿ ಬುಧ ಇರೋದ್ರಿಂದ, ಬುಧನ ಜೊತೆ ಗುರು ಮತ್ತು ಶನಿ ಇಬ್ಬರು ಇರೋದ್ರಿಂದ ಕೆಲವು ದಂಡ ಕಟ್ಟೋ ಅವಕಾಶ ಇರುತ್ತೆ. ದಂಡ ಕಟ್ಟೋದು ಏನಾಗ್ತದೆ, ಅವ್ರ ಕಟ್ತಾರೆ ಕೂಡ ಮನೆಯಲ್ಲಿ ಕಾಲದಿಂದ. ಅದಕ್ಕೆ ಏನಾಗುತ್ತೆ, ಆದಷ್ಟು ಸಣ್ಣ ಮಕ್ಕಳುಗಳಿಗೆ ಯಾವುದೇ ಥರವಾದಂಥ ಬೆಲೆ ಬಾಳುವಂಥ ಪದಾರ್ಥವನ್ನು ಕೊಟ್ಟು ಕಳಿಸ್ಬಾರ್ದು, ಚಿನ್ನಾಭರಣಗಳನ್ನು ಹಾಕಿ ಹೊರ ಕಳಿಸ್ಬಾರ್ದು. ಅಥವಾ ಏನೇ ಅವ್ರು ಇದಕ್ಕೆ ಲೈಸೆನ್ಸ್ ಸಿಗದೆ ಇದ್ರೆ ಅವ್ರಗಳಿಗೆ ಗಾಡಿಗಳನ್ನು ಕೊಡಬಾರ್ದು. ಇದರಿಂದ ಸರ್ಕಾರ ದಂಡ ಕಟ್ಟುವಂಥ ಅವಕಾಶ ಇರುತ್ತೆ. ಅದರಿಂದ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತು ಮಿಥುನ ರಾಶಿಯ ಸಾಲಿಗ್ರಾಮ ಪೂಜೆ ಮಾಡಬೇಕು. ಮತ್ತು ಲಕ್ಷ್ಮೀನಾರಾಯಣ ಪೂಜೆಯಿಂದ ಪ್ರಾರ್ಥನೆಯಿಂದ ಒಳ್ಳೆಯದಾಗುತ್ತೆ. ಮುಂದಿದ್ದು ಕರ್ಕಾಟಕ ರಾಶಿ ಏನಾಗುತ್ತೆ ಅಂತಂದರೆ ಇವರ ಅಂದ್ಕೊಂಡು ಕೆಲಸ ಆಗೋದಿಲ್ಲ. ಅವ್ರಿಗೆ ಕರ್ಕಾಟಕ ರಾಶಿಯಲ್ಲಿ ತುಂಬ ಕಷ್ಟ ಆಗುತ್ತೆ. ಆದರೂ ಅಪವಾದಗಳು ಮಾತ್ರ ಬಂದೇ ಬರುತ್ತೆ. ಪಂಚಮದಲ್ಲಿ ಕೇತು ಇರೋದ್ರಿಂದ ವಿದ್ಯುತ್ತು ಅಪಘಾತ ಅಥವಾ ಬಿಸಿ ಸುಡುವಂಥದ್ದು ಮತ್ತು ಮಳೆಗಳಲ್ಲಿ ತೊಂದರೆ ಆಗೋದು ಇದಾಗುತ್ತೆ. ಮತ್ತು ಕೈಗಳು ತರ್ಚೋದು, ಮೈ ತರ್ಚೋದು, ಬೀಳೋದು ಇದೆಲ್ಲಾಗುತ್ತೆ. ಎಚ್ಚರಿಕೆ ಆಗಬಾರದು ಕರ್ಕಾಟಕ ರಾಶಿಗಳು. ಮತ್ತು ಗುರುವಿನ ಅನುಗ್ರಹ ಇರುತ್ತೆ, ಒಳ್ಳೆಯದಾಗುತ್ತೆ. ಅವರು ಗುರುಗಳ ಆರಾಧನೆ ಮಾಡಬೇಕು. ರಾಘವೇಂದ್ರ ಸ್ವಾಮಿಗಳು ಅಥವಾ ಇವ್ರನ್ನ ಸಾಯಿಬಾಬಾ ದೇವರು, ಇವು ಎರಡು ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿ. ಮುಂದಿನ ರಾಶಿ ಸಿಂಹ. ಸಿಂಹರಾಶಿಯಲ್ಲಿ ಏನಂತ ಈ ಸಲ ಒಂದು ತೀರ್ಥಯಾತ್ರೆದ ಯೋಗ ಬರುತ್ತೆ, ಪುಣ್ಯಕ್ಷೇತ್ರದ ದರ್ಶನ ಆಗುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಹೆಚ್ಚಿನ ಬಲ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಅವ್ರು ಸುಮಾರು ವರ್ಷ ಓದಿದ್ದೆ ಏನಾಗುತ್ತಪ್ಪ ಅನ್ನೋದಿದ್ದರೆ ಅವರು ಅಧೈರ್ಯಗಳನ್ನ ಅವರು ಏನು ಓದಿರ್ತಾರೆ ಅದಕ್ಕೆ ತಕ್ಕ ಫಲಗಳೇನಾಗುತ್ತೆ ಹೆಚ್ಚಾಗಿ ಸಿಗುತ್ತೆ. ಅವರಿಗೆ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಅವರು ಸಿಂಹರಾಶಿಯವರು ವಿಘ್ನ ನಿವಾರಣೆಗೋಸ್ಕರ ಗಣಪತಿನ ಪ್ರಾರ್ಥನೆ ಮಾಡಬೇಕು, ಗಣಪತಿ ದೇವಸ್ಥಾನದ ದರ್ಶನ ಮಾಡಬೇಕು. ಮತ್ತು ಆದಷ್ಟು ಒಂದು ಕೆಂಪು ದಾಸವಾಳ ಹೂವನ್ನು ತಗೊಂಡೋಗಿ ಗಣಪತಿ ಕೊಟ್ಟರೆ ಸಿಂಹರಾಶಿ ಒಳ್ಳೆಯದಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವ್ರಿಗೆ ಏನಂತ ಈ ಸಲ ಯಾರ್ಯಾರು ಹುಡುಗ ನೋಡ್ತಾರೆ, ಹುಡುಗಿ ನೋಡ್ತಾರೆ, ವಿವಾಹ ಭಾಗ್ಯ ಬೇಗ ಸಿಗುವಂಥ ಅವಕಾಶ ಇದೆ. ಮತ್ತು ಕೆಲಸದಲ್ಲಿರೋರಿಗೆ ಅಂತೆ ಮುಂಬಡ್ತಿ ಸಿಗೋದು, ಇಲ್ಲ ಬೇರೆ ಕಡೆ ವರ್ಗಾವಣೆ ಆಗೋದು, ಇನ್ಕ್ರಿಮೆಂಟ್ ಸಿಗೋದು ಇದೆಲ್ಲ ಇರುತ್ತೆ. 5ನೇ ಸ್ಥಾನದಲ್ಲಿ ಶನಿ ಮತ್ತು ಬುಧ ಇರೋದ್ರಿಂದ ಕೆಲಸದಲ್ಲಿ ವ್ಯವಹಾರದಲ್ಲಿ ಲಾಭ ಇರುತ್ತೆ. ಕನ್ಯಾ ರಾಶಿಯವರಿಗೆ ಈ ವಾರ ಚೆನ್ನಾಗಿರುತ್ತೆ. ಅವರು ಲಕ್ಷ್ಮೀ ವೆಂಕಟೇಶ ದರ್ಶನ, ಲಕ್ಷ್ಮೀ ಮತ್ತು ನಾರಾಯಣ ಮತ್ತು ವೆಂಕಟೇಶ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಮೊದಲ 6 ರಾಶಿಗಳ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಯ ಮುಂದಿನ 6 ರಾಶಿಗಳನ್ನ ತಿಳಿಸ್ಕೊಡಿ. 7ನೇ ರಾಶಿ ತುಲಾ. ತುಲಾ ರಾಶಿಯವರಿಗೆ ಸ್ವಲ್ಪ ಈ ವಾರದಲ್ಲಿ ಹಣದ ಮುಗ್ಗಟ್ಟಿರುತ್ತೆ. ಮತ್ತೆ ಅವ್ರು ಯಾರು ಶೇರ್ ಮಾರ್ಕೆಟ್ಗಳು ಇರ್ತವ್ರಿಗೆ ಅವ್ರಿಗೆ ಇವರ ತುಲಾ ರಾಶಿಯವರಿಂದ ಶೇರ್ ಮಾರ್ಕೆಟ್ ವ್ಯತ್ಯಾಸ ಆಗುತ್ತೆ ಮತ್ತು ಶೇರ್ ಮಾರ್ಕೆಟ್ ಕುಸಿಯುತ್ತೆ. ಮತ್ತು ಅನಾರೋಗ್ಯ, ಯಾರಿಗ ಆರೋಗ್ಯ ಸುಧಾರಿಸಲ್ಲ
ತುಲಾರಾಶಿಯಲ್ಲಿ ಅವ್ರಿಗೆ ಸ್ವಲ್ಪ ಆರೋಗ್ಯ ಉತ್ತಮವಾಗುತ್ತೆ. ಧೈರ್ಯವಾಗಿ ಆರೋಗ್ಯ ಇರುತ್ತೆ, ಆರೋಗ್ಯ ಪರಿಹಾರ ಆಗುತ್ತೆ. ಯಾವುದೇ ನೋವು ಬಾಧೆಗಳು, ದೇಹದಲ್ಲಿರುವಂಥ ಬಾಧೆಗಳು ಈ ಸಲ ತುಲಾರಾಶಿಯಲ್ಲಿ ಈ ವಾರ ಚೆನ್ನಾಗಿರುತ್ತೆ. ಮತ್ತೆ ಏನು ಅಂದರೆ ಅಂದ್ಕೊಂಡಂಥ ಕೆಲಸಗಳು ಆಗುತ್ತೆ. ಅವರು ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಬೇಕು. ಮತ್ತೆ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡೋದ್ರಲ್ಲಿ ಹಸಿವಿಗೆ ಪ್ರತಿದಿನ ಈ ವಾರ ಪೂರ್ಣ ಅಕ್ಕಿ ಮತ್ತು ಬೆಲ್ಲವನ್ನು ಕೊಟ್ಟರೆ ಒಳ್ಳೆಯದಾಗುತ್ತೆ. ಮತ್ತೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಏನಂತಿದ್ರೆ ಜನರಲ್ಲಿ ಕೇತು ಇರೋದ್ರಿಂದ ದೇಹದಲ್ಲಿ ಉರಿ ಬರುತ್ತೆ, ಮತ್ತೆ ನವೆಗಳು ಬರುತ್ತೆ, ಕಡಿತಗಳು ಕೆಡುವಂಥದ್ದು ಇದೆಲ್ಲ ಆಗುತ್ತೆ. ಮತ್ತೆ ಕುಟುಂಬದಲ್ಲಿ ಅಣ್ಣ ತಮ್ಮಂದ್ರು ಆಗ್ತಕ್ಕಂಥ ಬಿಸಿಗಳು ಬರುತ್ತೆ, ಮತ್ತೆ ವಿನಾಕಾರಣ ಜಗಳಗಳಾಗುತ್ತೆ. ಮತ್ತೆ ಅಂದ್ಕೊಂಡಂಥ ಕೆಲಸಗಳು ವೃಶ್ಚಿಕ ರಾಶಿಯವರಿಗೆ ನಿಧಾನ ಆಗುತ್ತೆ. ಅವರು ಈ ಸಲ ಶಿವಪಂಚಾಕ್ಷಿ ಸ್ತೋತ್ರವನ್ನು ಮಾಡಬೇಕು. ಅವ್ರು ಮಾಡಿದ್ರೆ ಶಿವನ ಅನುಗ್ರಹದಿಂದ ಕೆಲಸಗಳಾಗುತ್ತೆ. ಮತ್ತೆ ಕುಟುಂಬ ಕಲಹಗಳು ಏನಿರುತ್ತೆ ಅಂತ ಒಂದು ಅದು ಕಡಿಮೆ ಆಗುತ್ತೆ. ಶಿವಪಂಚಾಕ್ಷಿ ಮಂತ್ರವನ್ನು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಧನುಸ್ ರಾಶಿ. ಈ ಧನುಸ್ ರಾಶಿಯವರಿಗೆ ಈ ಸಲ ಸ್ವಲ್ಪ ಉತ್ತಮವಾಗಿ ಒಳ್ಳೆಯದಾಗುತ್ತೆ. ಯಾಕೆಂದರೆ ರಾಶ್ಯಾಧಿಪತಿಯಾದನು ಮತ್ತು ಧನಾಧಿಪತಿ ಇಬ್ಬರು ಎರಡನೇ ಕಡೆ ಇರುತ್ತೆ. ಶನಿ ಮತ್ತು ಗುರು ಇರೋದ್ರಿಂದ ಧನುಸ್ ರಾಶಿಗೆ ಒಳ್ಳೆಯದಾಗುತ್ತೆ. ಮತ್ತೆ ಅವರಿಗೆ ತಂದೆ ಕಡೆಯಿಂದ ಧನ ಸಹಾಯ ಅಥವಾ ಪಿತಾರ್ಜಿತ ಏನಾದರೂ ವ್ಯವಹಾರಗಳಿದ್ದು ಕೈಗೂಡುವಂಥ ಲಕ್ಷಣಗಳು ಕಾಣುತ್ತೆ. ಮತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಪ್ರತಿ ವಾರದಲ್ಲಿ ಹಣದ ವ್ಯವಹಾರಗಳು ಚೆನ್ನಾಗಿರುತ್ತೆ ಧನುಸ್ ರಾಶಿಯವರಿಗೆ. ಮತ್ತೆ ಅವ್ರಿಗೆ ಒಳ್ಳೆಯದಾಗುತ್ತೆ. ಅಂದ್ಕೊಂಡಂಥ ಕೆಲಸಗಳು ಸ್ವಲ್ಪ ಆಗುತ್ತೆ. ಇನ್ನು ಮುಂದಿನ ರಾಶಿ ಮಕರ. ಈ ರಾಶಿಯವರಿಗೆ ಸ್ವಲ್ಪ ಈ ಸಲ ಆರೋಗ್ಯ ಆಗಿರುತ್ತೆ. ಏಕೆಂದರೆ ಜನ್ಮದಲ್ಲಿ ಶನಿ ಜೊತೆಗೆ ಇವನು ಚಂದ್ರನ ಬಂದು ಸೇರ್ಕೊತಾನೆ, ಮತ್ತೆ ಬುಧ ಇದ್ದಾನೆ, ಗುರು ಇದ್ದಾನೆ. ಇದು ಕೂಡ ಏನಾಗುತ್ತೆ ಆರೋಗ್ಯ ಹದಿಗೆಡುತ್ತೆ. ಏನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದು ಸಾಯಂಕಾಲ ಚಂದ್ರ, ಸಾಯಂಕಾಲ ಹತ್ತು ಚೆನ್ನಾಗಿ, ಬೆಳಕರೆ ಆರೋಗ್ಯ ಚೆನ್ನಾಗಿಲ್ಲ. ಈ ರೀತಿ ಹೊರಾಗುತ್ತೆ. ಮತ್ತೆ ನಿದ್ರೆ ಕಡಿಮೆ ಇರುತ್ತೆ. ನಿದ್ರೆ ಹೋಗೋದು ಮಕರ ರಾಶಿಯಲ್ಲಿ ಬಂತು. ಈ ನೆಂಟರಿಷ್ಟುಗಳು ಅವರಲ್ಲಿ ಆಗುತ್ತೆ. ಸ್ವಲ್ಪ ಹಣವನ್ನು ಕೊಡೋದು, ಹಣ ಸಹಾಯ ಕೊಡೋದು ಅಂತ ಪ್ರೋತ್ಸಾಹವಾಗಿ ಕೆಲಸಗಳಾಗುತ್ತೆ. ಮತ್ತೆ ಇವರು ಮಕರ ರಾಶಿಯವರಿಗೆ ಆರೋಗ್ಯ ಚೆನ್ನಾಗಿರಬೇಕು, ದೇಹದಲ್ಲಿರುವಂಥ ರೋಗಗಳು ಹೊರಬರಬೇಕು ಮತ್ತು ಆಯಾಸ ಬರುತ್ತೆ. ಸೋಮವಾರ ದಿವಸ ರುದ್ರನಿಗೆ ಹೋಗಿ ಹಾಲಿನ ಅಭಿಷೇಕ ಅಥವಾ ಏಕವಾರ ರುದ್ರಾಭಿಷೇಕ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿನಲ್ಲಿ ಏನಾಗುತ್ತೆ, ಮದುವೆ ಯಾರಾಗಿರ್ತಾರೆ ಹೊಸ ಮದುವೆ ಆದಲ್ಲಿ ಅಯ್ಯೋ ನಮ್ಮ ಮಕ್ಕಳಾಗಿಲ್ಲ ಆಗಿರೋದು ಏನಂತಾರೆ ಯೋಚನೆ ಮಾಡಿ ಈ ವಾರ ಆಗುವ ಸಂತಾನ ಹೊರ ಸಿಗುವಂತಹ ಸೂಚನೆಗಳು ಸಿಗುತ್ತೆ. ಮತ್ತೆ ಬೇರೆ ಯಾವುದಾದ್ರು ಸಮಸ್ಯೆಗಳಿದ್ದರೆ ಕುಂಭರಾಶಿಯವರಿಗೆ ಪರಿಹಾರ ಆಗುತ್ತೆ. ಗಂಡ ಹೆಂಡತಿ ಪ್ರೀತಿ ವಿಶ್ವಾಸ ಇರ್ತಾರೆ, ಅವರಿಬ್ಬರು ಮಧ್ಯದಲ್ಲಿ ಜಗಳ ಬರೋದಿಲ್ಲ. ಮತ್ತೆ ಅವ್ರಿಗೆ ಏನು ಅನ್ಕೊಂಡಂಥ ಕೆಲಸಗಳು ಎರಡು ಮನೆಗಳಿಂದ ಸಂತೋಷ ಸಿಗುತ್ತೆ. ಮತ್ತು ದಂಪತಿಗಳು ಅನ್ಯೋನ್ಯವಾಗಿರುತ್ತೆ. ಕುಂಭರಾಶಿಯಲ್ಲಿ ಅವರು ಸುಬ್ರಹ್ಮಣ್ಯ ದರ್ಶನ ಮಾಡಬೇಕು. ಮತ್ತು ಸುಬ್ರಹ್ಮಣ್ಯೇಶ್ವರ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಕುಂಭರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದು ಮೀನರಾಶಿ. ಈ ಮೀನರಾಶಿ ಏನಾಗುತ್ತೆ, ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ಸಣ್ಣ ಪುಟ್ಟ ತಪ್ಪುಗಳೇನಾಗುತ್ತೆ ಹೆಚ್ಚು ದೊಡ್ಡದಾಗುತ್ತೆ. ದೊಡ್ಡದಾಗೋದಂಥದ್ದು ಬಿಡಿಸುವಂತ ಹೋಗುತ್ತೆ. ಬಿಡಿಸುವ ಒಂದು ಕುಟುಂಬದಲ್ಲಿ ಜಗಳ ಆಗುವಂಥದ್ದಿರುತ್ತೆ. ಆದರೆ ಅವ್ರು ಹೊಂದಾಣಿಕೆ ಮಾಡಿಕೊಂಡು ಹೊಂದ್ಕೊಂಡು ಹೋದರೆ ಉನ್ನತಿ ಸಾಧ್ಯ ಆಗುತ್ತೆ. ಅಂದ್ಕೊಂಡಂಥ ಕೆಲಸಗಳು ಹೆಚ್ಚಾಗುತ್ತೆ. ಮತ್ತೆ ಸಂಬಂಧಗಳು, ಸಂಸಾರಗಳಿರುವಂಥ ಸಂಬಂಧ ಒಳ್ಳೆಯದಾಗುತ್ತೆ. ಮತ್ತೆ ಅವ್ರಿಗೇನಾಗುತ್ತೆ ಅಂದರೆ ಯಾವುದೇ ಒಂದು ಕಾರ್ಯ ಮಾಡಬೇಕು ಕೂಡ ಈ ಸಲ ವಿಷ್ಣು ಮತ್ತು ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ಭೂವರ ಸ್ವಾಮಿಯ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸನ್ಮಂಗಳ ಭವಂತು. ಧನ್ಯವಾದಗಳು ಗುರುಗಳೇ, ಈ ವಾರದ ದ್ವಾದಶ ರಾಶಿಯ ಫಲಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹಾಗೂ ಗುರುಗಳಲ್ಲಿ ಯಾವುದೇ ಪ್ರಶ್ನೆ ಕೇಳಬೇಕಾದಲ್ಲಿ 9900012597 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಧನ್ಯವಾದಗಳು.